साधुनी महाराज की परमो धर्म की सम्यक ज्ञान जिनका प्रभाव परम पूज्य 120 सागर जी महाराज की समस्त आचार्य संघ की का महान भाव ಅನಂತ ಸಂಸಾರದಲ್ಲಿ ಪರಿಭ್ರಮಣೆಯನ್ನು ಮಾಡ್ತಾ ಒಂದು ವೇಳೆ ಅನಂತ ಕಾಲದಿಂದಲೂ ಸಹ ಅನಂತ ಸಂಘಗಳಲ್ಲಿ ನಾವು ಸೇರಿದ್ದೇವೆ. ಆದರೆ ಈಗಾಗಲೇ ಸಿದ್ದಗೌಡ ಪಾಟೀಲ್ ಅವರಂತವರು ಹೇಳಿದರು, ಅಂದ್ರೆ ನಿಮಗೆಲ್ಲ ಜ್ಞಾನ ದಾನವನ್ನ ಮಾಡಿದಂತ ಮಹಾನುಭಾವರು ಹೇಳಿದ್ರು, ಬಹಳ ಸಂಘಗಳ ರಚನೆ ಆಗ್ತದೆ. ಆದ್ರೆ ಈ ಸಮ್ಯಕ್ ಜ್ಞಾನ ದಿನಧರ್ಮ ಪ್ರಭಾವನಾ ಸಂಘ ಅನ್ನೋದನ್ನ ರಚನೆಯಾಗಿರುವುದು ಇದು ಅನಾದಿ ಕಾಲದಿಂದ ಇದೆ. ಈ ಸಂಘವನ್ನ ನಾವು ರಚನೆ ಮಾಡಿಲ್ಲ. ಈ ದಿನಧರ್ಮ ಎನ್ನುವಂತ ಸಂಘ ಅನಾದಿ ಕಾಲದಿಂದ ಇದೆ. ಜನರು ಅನಂತ ಕಾಲದಿಂದಲೂ ಜನರು ಆಗ್ತಾ ಇದ್ದಾರೆ, ಮುಂದೆ ಅನಂತ ಕಾಲದಲ್ಲೂ ಜನರು ಆಗ್ತಾ ಇರ್ತಾರೆ. ಅಂತ ಜಿನ ಧರ್ಮದ ಜಿನೇಂದ್ರ ಭಗವಂತರು ಇಂದ ಬೋಧಿತವಾದಂತ ಈ ಸಂಘ. ನಾವು ಅನಾದಿ ಕಾಲದಿಂದ ಅದೆಷ್ಟೋ ಸಂಘಗಳನ್ನ ರಚನೆ ಮಾಡಿಕೊಂಡು ಅದರಲ್ಲಿ ನಾವು ಸದಸ್ಯರಾಗಿ ಆ ಪಕ್ಷವನ್ನು ಸೇರ್ತೀವಿ. ಆದ್ರೆ ನಾವು ಇಲ್ಲಿಯ ತನಕ ಜಿನಧರ್ಮ ಪಕ್ಷವನ್ನು ಸೇರಲಿಲ್ಲ. ಜಿನಧರ್ಮವನ್ನ ತಲೆಯ ಮೇಲೆ ಧಾರಣೆಯನ್ನು ಮಾಡಲಿಲ್ಲ. ಜಿನನನ್ನ ನಮ್ಮ ಹೃದಯದಲ್ಲಿ ಸ್ಥಾಪನೆಯನ್ನು ಮಾಡಲಿಲ್ಲ. ಅದಕ್ಕಾಗಿ ಸಂಸಾರದಲ್ಲಿ ಮುಳುಗ್ತಾ ಇದ್ದೀವಿ. ಏನಾಗ್ತಾ ಇದ್ದೀವಿ? ಎಲ್ಲಿಯ ತನಕ ಸಂಸಾರಿ ಜೀವವು ಜಿನೇಂದ್ರ ಭಗವಂತರ ಧರ್ಮವನ್ನ ಜಿನಧರ್ಮವನ್ನ ತಲೆಯಲ್ಲಿ ಧರಿಸುವುದಿಲ್ಲ ಮತ್ತು ತನ್ನ ಹೃದಯದಲ್ಲಿ ಜನನನ್ನ ಸ್ಥಾಪನೆ ಮಾಡಲ್ಲ, ಅಲ್ಲಿಯ ತನಕ ಅನಂತ ಸಂಸಾರದಲ್ಲಿ ಜೀವಿಗಳು ಹುಡುಕ್ತಾ ಇರ್ತಾರೆ. ರಾಮನು ಸೀತೆಯನ್ನ ತರುವುದಕ್ಕಾಗಿ ಲಂಕೆಗೆ ಹೋಗುವುದಕ್ಕಾಗಿ ಜೈನ ಪುರಾಣ ಪ್ರಕಾರವಲ್ಲ, ಹಿಂದೂ ಪುರಾಣಗಳ ಪ್ರಕಾರವಾಗಿ ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ಕಾರ್ಯಕರ್ತನಾದ ನಂತೆ. ಆಗ ಸೇತುವೆಯನ್ನು ನಿರ್ಮಾಣ ಮಾಡುವಾಗ ಸೈನ್ಯವನ್ನು ತೆಗೆದುಕೊಂಡು ಲಂಕೆಗೆ ಹೋಗಿ ಲಂಕಾ ದೇಶದ ರಾವಣನನ್ನು ಜಯಿಸಿ ಸೀತೆಯನ್ನು ತರಬೇಕೆನ್ನುವಂತ ವಿಚಾರದಿಂದ ಆತನು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ರಾಮನ ಪಡೆಯವರು ಕಾರ್ಯಮುಖರಾದರು. ಆಗ ಕಾರ್ಯಮುಖನಾದ ಮೆಟರೆಲ್ಲ ಪಾಸ್ ಮಾಡಿಕೊಡ್ಲಿಕ್ಕೆ ಯಾರಿದ್ರು? ನೀಲ ಮಹಾನೀಲ ಎನ್ನುವರು ಪಾಸ್ ಮಾಡಿ ಕೊಡ್ತಿದ್ರು. ಕಚ್ಚಾ ಮಾಲು ಬರ್ತಿದೆಯೋ ಅಥವಾ ಮಾಲು ಪಕ್ಕಾ ಇದೆಯೋ ಅಂತ ಟೆಸ್ಟ್ ಮಾಡಿ ಕೊಡ್ತಿದ್ರಂತೆ. ಅದನ್ನ ಯಾರು ತಗೊಂತಿದ್ರು ಕೈಗೆ? ಇಂಜಿನಿಯರ್ ಆದಂತವರು, ಕಾರ್ಯಮುಖರಾದಂತವರು ಹನುಮಾನ ತೆಗೆದುಕೊಳ್ತಿದ್ದಂತೆ. ಆಗ ತಗೋ ಏನ್ ಮಾಡ್ತಿದ್ದ? ಚೆಕ್ ಮಾಡಿ ಮತ್ತು ಪುನಃ ನದಿಯಲ್ಲಿ ಸಮುದ್ರದಲ್ಲಿ ಆತನ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹಾಕ್ತಿದ್ದಂತೆ. ಅವಾಗ ಅದೇನಾಗ್ತಾ ಇತ್ತು? ಕಲ್ಲುಗಳೆಲ್ಲ ತೇಲ್ತಾ ಇರ್ತಿದ್ವಂತೆ, ಸೇತುವೆಗಳ ನಿರ್ಮಾಣವಾಗ್ತಾ ಇತ್ತಂತೆ. ರಾಮ ನೋಡ್ತಾ ಇದ್ದ. ರಾಮನ ಸೇವಕರೆಲ್ಲರೂ ಸಹ ಸೇತುವೆ ನಿರ್ಮಾಣದಲ್ಲಿ ಕಾರ್ಯಮುಖರಾಗಿರ್ತಾರೆ. ತಿರಿಯಂಚ ಪ್ರಾಣಿಗಳು ಸಹ ಒಳ್ಳೆಯ ಭಾವನೆಯಿಂದ ಕಾರ್ಯಮುಖರಾಗಿರ್ತಾರೆ. ಆಗ ರಾಮನು ಸಹ ನಾನು ಕುತ್ಕೊಂಡು ಏನು ಮಾಡುದು, ನಾನು ಸಹ ಕೆಲಸ ಮಾಡ್ಬೇಕಲ್ಲ ಅಂತ ಆತ ಕುತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಆತ ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಆತನು ಹಾಕ್ತಾನೆ. ಆದ್ರೆ ಹಾಕಿದಂತ ಕಲ್ಲು ಏನಾಗ್ತದೆ? ಮುಳುಗು ಹೋಗ್ತದೆ. ಆಗ ಆತನಿಗೆ ಆಶ್ಚರ್ಯವಾಗ್ತದೆ. ಹನುಮಾನ ಹಾಕಿದಂತ ಕಲ್ಲುಗಳು ತೇಲ್ತಾ ಇದ್ದಾರೆ, ಆದ್ರೆ ಸ್ವತಃ ರಾಮ ಹಾಕಿದಂತ ಕಲ್ಲು ಮುಳುಗು ಹೋಗ್ತಾ ಇದೆ. ಹನುಮಾನ ಏನ್ ಮಾಡ್ತಾ ಇದ್ದ ಅಂದ್ರೆ ಶ್ರೀರಾಮ್ ಶ್ರೀರಾಮ್ ಅಂತ ಹೇಳಿ ಕಲ್ಲು ಮೇಲೆ ಬರೆದು ಏನ್ ಮಾಡ್ತಿದ್ದ ಆತ?
ಸಮುದ್ರದಲ್ಲಿ ಆಗ್ತಾ ಇದ್ದ ಸೇತುವೆ ನಿರ್ಮಾಣ ಮಾಡ್ಲಿಕ್ಕಾಗಿ ಆ ರಾಮ ಎನ್ನುವಂತ ನಾಮ ಬರೆದಿರುವ ಕಲ್ಲುಗಳು ತೇಲ್ತಾ ಇದ್ವಂತೆ ಸಮುದ್ರದಲ್ಲಿ. ಆದ್ರೆ ಸ್ವತಃ ರಾಮ ಕಲ್ಲು ಹಾಕ್ತಾ ಇದ್ದ. ಆತನ ಹೆಸರನ್ನ ಆತ ಹಾಕ್ತಿದ್ದಾನೆ. ತನ್ನ ಹೆಸರನ್ನ ರಾಮ ಯಾಕೆ ಬರ್ಕೊಂತಾನೆ ಕಲ್ಲು ಮೇಲೆ? ಬರೀಲಿಲ್ಲ. ಬರೀದೇ ಇರುವುದರಿಂದ ಕಲ್ಲೇನಾಗ್ತದೆ, ಸಮುದ್ರದಲ್ಲಿ ಮುಳುಗು ಹೋಗ್ತದೆ ಅಂತೇಳಿ ಹಿಂದೂ ಪುರಾಣಗಳಲ್ಲಿ ಹೇಳ್ತಾರೆ. ಆದ್ರೆ ಯಾರನ ಹೃದಯದಲ್ಲಿ ಜಿನನಿಲ್ಲ, ಭಗವಾನನಿಲ್ಲ, ಯಾರು ಜಿನನನ್ನ ತಮ್ಮ ಹೃದಯದಲ್ಲಿ ಧರಿಸೋಲ್ಲ, ಜಿನ ಧರ್ಮಕ್ಕೆ ವಿನಯವನ್ನ ಮಾಡೋಲ್ಲ, ಜಿನ ಧರ್ಮವನ್ನ ಅಲ್ಲಿ ಶ್ರದ್ಧೆಯನ್ನ ಮಾಡೋಲ್ಲ, ಹೃದಯದಲ್ಲಿ ಸ್ಥಾಪನೆಯನ್ನು ಮಾಡೋಲ್ಲ, ಅಲ್ಲಿಯ ತನಕ ಸಂಸಾರ ಸಮುದ್ರದಲ್ಲಿ ಮುಳುಗುವಂತ ಜೀವಿಯನ್ನ ರಕ್ಷಣೆ ಮಾಡುವವರು ಮೂರು ಕಾಲದಲ್ಲಿ ಯಾರೂ ಇಲ್ಲ ಬಂಧುಗಳು. ಎಲ್ಲಿಯ ತನಕ ಜೀವವು ಜಿನ ಧರ್ಮವನ್ನ ಧಾರಣೆಯನ್ನು ಮಾಡೋಲ್ಲ, ಜಿನ ಧರ್ಮವನ್ನ ಆತ್ಮದಲ್ಲಿ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದಾಗ ಆ ಜೀವ ಧರ್ಮಾತ್ಮ ಆಗ್ತದೆ. ಎಲ್ಲಿ ತನಕ ಜಿನ ಧರ್ಮ ಇಲ್ಲ ಅಲ್ಲಿ ತನಕ ಆಗಮದಲ್ಲಿ ಬಹಿರಾತ್ಮರು ಅಂತ ಹೇಳ್ತಾರೆ, ಪಾಪಿಗಳು ಅಂತ ಹೇಳ್ತಾರೆ. ಪಾಪಿಗಳು ಪುಣ್ಯಾತ್ಮರಾಗುವುದು ಧರ್ಮದಿಂದ. ಧರ್ಮವನ್ನ ಧಾರಣೆ ಮಾಡಿದಾಗ ಪಾಪಿಯಾದವನು ಪುಣ್ಯಾತ್ಮನಾಗ್ತಾನೆ, ಬಹಿರಾತ್ಮನಾದವನು ಅಂತರಾತ್ಮನಾಗ್ತಾನೆ, ಅಂತರಾತ್ಮನಾದವನು ಮುಂದಿನ ಪರಮಾತ್ಮನಾಗ್ತಾನೆ, ಪಾಪಿಯಾದವನು ಮುಂದಿನ ಪರಮಾತ್ಮನಾಗ್ತಾನೆ. ಪರಮಾತ್ಮನಾಗಬೇಕಂದ್ರೆ ಧರ್ಮದ ಶರಣ ಬರಬೇಕು. ಧರ್ಮ ಇಲ್ಲದೆ ಮೂರು ಕಾಲದಲ್ಲಿ ಸಂಸಾರದಲ್ಲಿ ಪರಿಭ್ರಮಣೆ ಮಾಡುವಂತ, ಸಂಸಾರ ದುಃಖದಲ್ಲಿ ಮುಳುಗುವಂತ ಜೀವಿಗಳನ್ನ ರಕ್ಷಣೆ ಮಾಡುವವರೆಲ್ಲ ಬಂಧುಗಳೇ ರಕ್ಷಿಸುವವರಿಲ್ಲ. ಧರ್ಮವನ್ನೇ ರಕ್ಷಣೆ ಮಾಡುವಂಥದ್ದಿದೆ. ಅದಕ್ಕಾಗಿ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಈ ಜಿನ ಧರ್ಮದ ಸಂಘ ಅನಾದಿ ಕಾಲದಲ್ಲಿ ಇರುವಂತದ್ದಿದೆ. ಅನಂತ ಕಾಲ ತನಕ ನಡೀತಾ ಹೋಗ್ತಾ ಇರ್ತದೆ. ಈ ಸಂಘದಲ್ಲಿ ಪ್ರತಿಯೊಬ್ಬರು ಸಹ ಆತ್ಮ ಸಾಕ್ಷಿಯಾಗಿ ಸದಸ್ಯರಾಗಿ, ಕೇವಲ ಕಾಗದದಲ್ಲ. ಯಾವುದರಲ್ಲಿ? ಕಾಗದದಲ್ಲಿ ಕೇವಲ 1,000 ರೂಪಾಯಿ ಅಮೌಂಟ್ ಕೊಟ್ಟು ಸಂಘದ ಸದಸ್ಯರಾಗುವುದಲ್ಲ ಬಂಧುಗಳೇ, ಹೃದಯದಿಂದ ಸದಸ್ಯರಾಗುವಂಥದ್ದು. ಅದು ವ್ಯಾವಹಾರಿಕವಾದ ಪದ್ಧತಿ. ಆದರೆ ಆತ್ಮದೊಂದಿಗೆ ಜೋಡಿಸಬೇಕು. ಆವಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕತೆಯಾಗ್ತದೆ. ಅಲ್ಲಿಯ ತನಕ ನಿಮ್ಮ ಜೀವನ ಸಂಸಾರದಲ್ಲಿ ಮುಳುಗುತ್ತಾನೆ ಇರುತ್ತದೆ. ಎಲ್ಲಿ ತನಕ ಧರ್ಮವನ್ನು ಧಾರಣೆ ಮಾಡಲ್ಲ ಜೀವಿಗಳು, ಅಲ್ಲಿಯ ತನಕ ಸಂಸಾರದಿಂದ ನಿಮ್ಮನ್ನು ರಕ್ಷಣೆ ಮಾಡುವವರು ಯಾವ ದೇವನೂ ಇಲ್ಲ, ಯಾವ ದೇವಿನೂ ಇಲ್ಲ, ಯಾವ ಶಕ್ತಿಯು ನಿಮ್ಮನ್ನು ರಕ್ಷಿಸುವರಿಲ್ಲ ಬಂಧುಗಳೇ, ತಿಳಿದುಕೊಳ್ಳಿ. ಜಿನ ಧರ್ಮ ಕರ್ಮ ಸಿದ್ಧಾಂತವಾದಂಥದ್ದಿದೆ. ಜೈಸ ಯಾವ ರೀತಿ ಕರ್ಮವನ್ನು ಮಾಡ್ತಾರೆ, ವೈಸಾಗಿ ಭೋಗನ. ಅಂದ್ರೆ ಯಾವ ರೀತಿ ಕರ್ಮವನ್ನ ಜೀವವು ಮಾಡ್ತಾರೆ ಅದೇ ರೀತಿ ಫಲವನ್ನ ಭೋಗಿಸಬೇಕಾಗ್ತದೆ. ಸತ್ಕರ್ಮವನ್ನು ಮಾಡಿದೆ ಸತ್ಫಲ, ದುಷ್ಕರ್ಮ ಮಾಡಿದೆ ದುರ್ಗತಿ. ಕರ್ಮ ಯಾರಿಗೂ ಕ್ಷಮ ಮಾಡಲ್ಲ ಬಂಧುಗಳೇ, ಎಲ್ಲಾ ಜೀವಿಗಳಿಗೂ ಸಮಾನವಾದಂತ ನ್ಯಾಯವನ್ನು ಕೊಡ್ತದೆ. ಅದಕ್ಕಾಗಿ ಸತ್ಕರ್ಮವನ್ನು ಮಾಡಬೇಕು, ಜಿನ ಧರ್ಮವನ್ನು ಧಾರಣೆ ಮಾಡಬೇಕು. ಜಿನ ಧರ್ಮದಲ್ಲಿ ಜಿನೇಂದ್ರ ಧರ್ಮದ ಪಕ್ಷ ಅಂದ್ರೆ ಜಿನ ಧರ್ಮದ ಪ್ರಭಾವನ ಸಂಘ ಅಂದ್ರೆ ಏನರ್ಥ, ಇದರ ಅರ್ಥ ತಿಳ್ಕೊಳ್ಳಿ. ಜಿನೇಂದ್ರ ಭಗವಂತನ ಬೋಧನೆ ಮಾಡಿದಂತ ಧರ್ಮದ ಪ್ರಭಾವನ, ಸೋಲಾಕಾರಣ ಭಾವಿ ಧರ್ಮ ಪ್ರಭಾವನ, ಧರ್ಮದ ಪ್ರಭಾವನೆಯನ್ನು ಮಾಡುವಂಥದ್ದು. ಜೈನ ಕುಲದಲ್ಲಿ ಯಾರು ಜನ್ಮ ಪಡೆದಿದ್ದಾರೆ, ಯಾರು ಈ ಸಂಘದ ಸದಸ್ಯರಾಗಿದ್ದಾರೆ, ಆತ್ಮದಲ್ಲಿ ಯಾರ ಆತ್ಮದಲ್ಲಿ ಧರ್ಮ ಇದೆ, ಧರ್ಮಾತ್ಮರಾಗಿದ್ದಾರೆ ಅಂತವರು ಮೂರು ಕಾಲದಲ್ಲಿ ಜಿನ ಧರ್ಮಕ್ಕೆ ಅಪ್ರಭಾವನೆಯಾಗುವಂತ ಕಾರ್ಯವನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅವರ ಮನಸ್ಸಿನಿಂದ, ವಚನದಿಂದ, ಕಾಯದಿಂದ ಅಪ್ರಭಾವನೆಯಾಗುವಂಥದ್ದವರು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಧರ್ಮಾತ್ಮರ ಹೃದಯದಲ್ಲಿ ಧರ್ಮವು ತಾನಾಗಿ ಆವಾಜು ಮಾಡ್ತಾ ಇರ್ತದೆ. ಆವಾಜು ಮಾಡಿಸಬೇಕಾಗಲ್ಲ ಯಾರಿಂದ, ಯಾರನ್ನು ನೋಡಿ ಅನುಕರಣೆಯನ್ನ ಮಾಡೋಲ್ಲ. ಸದಾ ತನ್ನ ಆತ್ಮದಲ್ಲಿರುವಂತ ಆತ್ಮದ ಪ್ರಚೋದನೆಯಿಂದ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ. ಈಗಾಗಲೇ ನಿಮ್ಗೆ ಹೇಳಿದ್ರು, ಜಿನಮಂದಿರ ನಿರ್ಮಾಣ ಮಾಡುವುದಕ್ಕಾಗಿ ಯಾರ್ಯಾರಿಗೆ ಮನಸ್ಸಾಗ್ತಾ ಇದೆ, ಇಚ್ಛೆ ಆಗಿದೆ, ಕೈ ಮೇಲೆ ಎತ್ತಿ ಎಂದು. ಕೈ ಮೇಲೆ ಎತ್ತದವರು ಕೆಲವಷ್ಟು ಜನ ಮಾತ್ರ. ಕೆಲವರಿಗೆ ಕೈ ಮೇಲೆ ಎತ್ತಲಿಕ್ಕಾಗಲ್ಲ ಬಂಧುಗಳೇ. ಕೈ ಇದ್ದಾಗ ಬಹಳಷ್ಟು ಎತ್ತಿದ್ವಿ. ಬೇರೆಯವರಿಗೆ ಏನು ಮಾಡೋದಕ್ಕೆ, ದುಃಖವನ್ನು ಕೊಡುವುದಕ್ಕಾಗಿ, ಬೇರೆಯ ಜೀವಿಗಳ ದುಃಖವನ್ನು ಮಾಡುವುದಕ್ಕಾಗಿ ಮತ್ತು ಪಾಪ ಕಾರ್ಯಗಳಿಗಾಗಿ
ಕೈಗಳನ್ನು ಎತ್ತಿದ್ದೀವಿ ಬಂಧುಗಳೇ. ಆದರೆ ಒಂದು ಸಲವೂ ಸಹ ಪುಣ್ಯ ಕಾರ್ಯಗಳಿಗಾಗಿ ನಾವು ಕೈ ಎತ್ತಿಲ್ಲ, ಪುಣ್ಯ ಕಾರ್ಯಗಳಿಗಾಗಿ ನಾವು ಕೈಗಳ ಮೇಲೆ ಹೋಗಲಿಲ್ಲ, ನಮ್ಮ ಆತ್ಮದಲ್ಲಿ ಪ್ರಚೋದನೆ ಮಾಡಲಿಲ್ಲ. ಅದಕ್ಕಾಗಿ ನಮ್ಮ ಸಂಸ್ಕಾರವಿಲ್ಲ. ಆ ಕಾರಣದಿಂದ ಬೇರೆಯವರು ನೋಡಿ ಎತ್ತೀವಿ. ನಾವು ಏನ್ ಮಾಡ್ತೀವಿ? ಎಲ್ಲರೂ ಅಲ್ಲ, ಕೆಲವರು ಇರ್ತಾರೆ ಅಂತ ನಾವು ಹಿಂದೆಲ್ಲ ಮಾಡಿದವರೇ. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀವಿ, ಇಂಥ ಜ್ಞಾನ ಸಂಸ್ಕಾರ ಸಂಘದ ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಸದಸ್ಯರಾಗಬೇಕು. ಎಂತ ಸದಸ್ಯರಾಗುವಂಥದ್ದು? ಸಂಘದ ಸದಸ್ಯರಾಗುವುದು. ಸಂಘ ಯಾರ ಸಂಘ? ನಿಮ್ಮೆಲ್ಲರ ಸಂಘ. ಈ ಸಂಘದಲ್ಲಿ ಯಾರಿದಾರೋ ಅವರು ಎಲ್ಲರ ಸಂಘವಾಗಿದೆ. ನಿಮ್ದೆಲ್ಲ ಪಕ್ಷ ಇದೆಯಲ್ಲ, ನಿಮ್ದು ಯಾವ ಪಕ್ಷ ಹಾಕುದು ಯಾವ್ದಕ್ಕೆ ಓಟ ನೀವು ಕೇಳಾಕತ್ತೀವಿ ನಾವು. ನಿಮ್ಮ ಓಟ್ ಯಾವ್ದಕ್ಕ ಬಂಧುಗಳೇ? ನಿಮಗೆ ಒಂದು ನೋಟ್ ಐತಿ, ಓಟ್ ಕೊಡ್ರೆ ನೋಟ್ ಕೊಟ್ಟ ಒಂದು ಓಟ, ಹೌದಲ್ಲ? ಒಂದು ನೋಟಿಗೆ ಒಂದು ಓಟ್ ಕೊಡೋರಲ್ಲ ನೀವು. ಆದ್ರ ಇದು ನೋಟಿಗೆ ಕೊಡುವ ಓಟ್ ಅಲ್ಲ ಇದು. ನೋಡ್ರಿ, ಓಟ್ ನಿಮ್ಮ ಓಟ್ ಯಾವ್ದಕ್ ಕೊಡ್ತೀರಿ? ನಿಮ್ಮ ಓಟ್ ಯಾವ್ದಕ್ಕ? ಯಾವ ಓಟಕ್ಕೆ ಯಾವ ಕೊಡ್ತೀರಿ? ನಿಮ್ಮ ಪಕ್ಷ ಯಾವ್ದು? ಯಾವ ಪಕ್ಷ? ಜಿನೇಂದ್ರ ಪಕ್ಷದವ್ರ ಕೈ ಎತ್ತಿ ನೋಡೋಣ. ನಿಮ್ ಪಕ್ಷ ಯಾವ್ದು? ಎಲ್ಲ ಜಿನಧರ್ಮದ ಪಕ್ಷದವರಿದ್ದೀರಿ, ಜಿನಧರ್ಮದ ಪಕ್ಷದವರಿದ್ದೀರಿ. ಹಾಗಾದ್ರೆ ಜಿನಧರ್ಮದ ಪಕ್ಷದವರಿದ್ರೆ ಜಿನಧರ್ಮದ ಪ್ರಭಾವನೆ ಸಂಘದ ಪ್ರತಿಯೊಬ್ಬರು ಸದಸ್ಯರಾಗಬೇಕು. ಏನಾಗ್ಬೇಕಾ? ಪ್ರತಿಯೊಬ್ಬರು ಸದಸ್ಯರಾಗುವಂಥದ್ದು. ಅಜೀವನ ಸದಸ್ಯರು. ಎಲ್ಲಿವರೆಗೆ ಸದಸ್ಯತ್ವ ಇರಬೇಕು ನಾವು? ಹೇ ಭಗವಾನ್, ಜब तक ನಿಮ್ಮ ಅವಸ್ಥೆ ನಾವು ಪ್ರಾಪ್ತವಾಗಲ್ಲ, ಎಲ್ಲಿ ತನಕ ನಾವು ಭಗವಾನರಾಗಲ್ಲ ಅಲ್ಲಿ ತನಕ ನಿಮ್ಮ ಶರಣೋ ಜನ್ಮದಲ್ಲಿ ಪ್ರಾಪ್ತವಾಗ್ತಾ ಇರಲಿ. ಅಲ್ಲಿ ತನಕ ನಿಮ್ಮ ಪಕ್ಷದಲ್ಲಿ ನಾವು ಏನಾಗಿರ್ಲಿ? ಅಮರರಾಗಿರಲಿ, ಅಜರರಾಗಿರ್ಲಿ, ಅಮರರಾಗಿರ್ಲಿ. ಕೇವಲ ಸ್ವಲ್ಪ ದಿವಸಷ್ಟೇ ಪಕ್ಷ ಇರುವುದಲ್ಲ, ಸ್ವಲ್ಪ ದಿವಸ ಸಂಘ ನಡೆಸೋದಲ್ಲ. ಅದನ್ನು ಪ್ರತಿಯೊಬ್ಬ ಜೈನನಾದಂಥವನು ಪ್ರತಿಯೊಬ್ಬರಿಗೂ ಸಹ ಇದು ಕರ್ತವ್ಯವಿದೆ. ಜಿನ ಧರ್ಮದಲ್ಲಿ ನಾನು ಜನ್ಮ ಪಡೆದಿದ್ದೆ ಅಂದ್ರೆ ನನ್ನಿಂದ ಅಪ್ರಭಾವನೆ ಆಗಬಾರದು. ಪ್ರಭಾವನ ಮಾಡ್ಲಿಕ್ಕಾಗದಿದ್ರು ಚಿಂತೆ ಇಲ್ಲ, ಆಗಬಾರದು. ಆಚಾರ್ಯ ಭಗವಂತರು ಒಂದು ಕ್ಯಾಪ್ಸೂಲ್ ಏನಿದೆ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ ಅಪ್ರಭಾವಿಸಿ ಬಚನಾ ಹಿ ಬಹುತ್ ಬಡಾ ಪ್ರಭಾವನ. ಏನ್ ಹೇಳಿದ್ರು? ಅಪ್ರಭಾವನ ಉಳ್ಕೊಳ್ಳೋದೇ ಬಹುತ್ ದೊಡ್ಡ ಪ್ರಭಾವನೆ ಇದೆ. ಅದರಿಂದ ಪ್ರಭಾವನ ಮಾಡಬೇಕಾಗಿಲ್ಲ. ಅದಕ್ಕಾಗಿ ಬಂಧುಗಳೇ, ತಾವೆಲ್ಲರೂ ಜಿನಧರ್ಮದಲ್ಲಿ ಜನ್ಮವನ್ನು ಪಡೆದಿದ್ರೆ ಅಂದ್ರೆ ಬಹು ಪುಣ್ಯದಿಂದ ಜನ್ಮವನ್ನು ಪಡೆದಿದ್ರೆ ಅದಕ್ಕಾಗಿ ಜಿನಧರ್ಮದ ಪಕ್ಷದಲ್ಲಿ ಏನಾಗ್ರಿ? ನೀವು ಸದಸ್ಯರಾಗ್ರಿ ಎಲ್ಲರೂ. ಇಲ್ಲ ನಮ್ಮ ಮನೆಗೆ ಹೋಗಿ ಸದಸ್ಯರಾಗಿಲ್ಲ, ಕಾಗದದಾಗ ಜೀವ ಸದಸ್ಯರಾಗಿರ ಮಾಡಲ್ಲ, ಒಬ್ಬ ಸದಸ್ಯರಾಗಿರ ಮೊದಲು ನಾವು ಬೇಡ ಸದಸ್ಯ ಒಬ್ಬರಾದ್ರೂ ಸಾಕಲ್ಲ ಮಾಡಲ್ಲ. ಆದ್ರ ಕೊಡೋದು ಹಿಂಗಿಲ್ಲ ನೋಡ್ರಿ. ಪ್ರತಿಯೊಬ್ರು ಆಗ್ಬೇಕ. ಅವ್ರು ಮಾಡಿದ್ರೆ ಅವ್ರಿಗೆ, ನೀವು ಮಾಡಿದ್ರೆ ನಿಮ್ಗೆ, ಹೌದಲ್ಲ? ಪ್ರತಿಯೊಬ್ಬರು ಸದಸ್ಯರಾಗಬೇಕು. ಪ್ರತಿಯೊಂದು ಜೀವನ ಸಹ ಇಲ್ಲಿ ಸದಸ್ಯತ್ವ ಅದು ವಿಚಾರ ಬೇರೆ, ನಾವು ಹೇಳೋದು ಬೇರೆ. ಅರ್ಥ ಆಯ್ತು ನೀವು? ಅದು ವ್ಯಾವಹಾರಿಕವಾಗಿ ಸದಸ್ಯತ್ವದ ಒಂದು ಸಂವಿಧಾನ ಸಂಸ್ಕಾರ ಸಂಘದ ಇದು ವ್ಯಾವಹಾರಿಕವಾಗಿ ನಡೆಸಲಿಕ್ಕಾಗಿ 1,000 ರೂಪಾಯಿ ಸದಸ್ಯತ್ವ ನೀಡಿದ್ದಾರೆ. ಸಂಘದ ಸದಸ್ಯರಾಗುವಂಥದ್ದು ಅಜೀವ ಸದಸ್ಯತ್ವ ಅಂದ್ರೆ ಈ ಹಣವನ್ನು ಹಾಗೆ ಇಡ್ತಾರಂತವರು. ಮತ್ ಪುನಃ 5 ವರ್ಷಕ್ಕೊಂದ್ಸಲ ಇದರಲ್ಲಿ ಏನಾಗ್ತದೆ, ಡೈರೆಕ್ಟರ್ ಪರಿವರ್ತನೆ ಆದಾಗ ಮಾಡುವಾಗ ಸದಸ್ಯರಿಗೆ ಚುನಾಯಿಸುವಂತ ಅರ್ಹತೆ ಇರ್ತದೆ. ಅಂದ್ರೆ ಅವರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಮತ್ತೆ ಅವರ ಆಯ್ಕೆ ಆಗುವ ಅಧಿಕಾರನೂ ಇರ್ತದೆ ಅವರಿಗೆ. ಅದಕ್ಕಾಗಿ ಅದನ್ನು ವ್ಯವಸ್ಥೆ ಮಾಡಿದರೆ ಹೊರತಾಗಿ ಮತ್ತೆ ಬೇರೆಯವರಿಗೆ ಇಲ್ಲಿ ಇರಂಗಿಲ್ಲ. ಯಾಕಂದ್ರೆ ಪಕ್ಷದವರಿಗೆ ಇಲ್ಲಿ MLA MP ಸೀಟನ್ನು ಕೊಡಲಾಗ್ತದೆ, ಬೇರೆ ಪಕ್ಷದವ್ರಿಗೆ ಹೆಂಗ್ ಕೊಡಕ್ಕಾಗ್ತದೆ? ಆ ಪಕ್ಷದಾಗ ಇರ್ಬೇಕು ತಾನೆ, ಬಹು ದಿನಗಳಿಂದ ಸೇವೆ ಮಾಡಿರ್ಬೇಕಾತ, ಸೇವಕರ್ತನಾಗಿರ್ಬೇಕು, ಆತನ ನಿಷ್ಪಕ್ಷದಿಂದ ಆತನಿಗೆ ಪಕ್ಷದ ಸೇವೆ ಮಾಡಿರ್ಬೇಕಾತ ಅಂತ ಗೊತ್ತಾದಾಗಲೇ ಪಕ್ಷದ ಕಮಾಂಡರ್ ಏನ್ ಮಾಡ್ತಾರೆ, ಮುಖ್ಯರಾದವರಿಗೆ ಟಿಕೆಟ್ ಕೊಡ್ತಾರೆ. ಆವಾಗ ಒಂದು ದಿವಸ ಅವ್ರೇನಾಗ್ತಾರೆ ಅಂತ ಹೇಳಿ ಜನಧರ್ಮ ಪ್ರಭಾವನೆ ಮಾಡೋದಕ್ಕೆ ಅವಕಾಶಗಳು ಪ್ರಾಪ್ತವಾಗ್ತದೆ. ವಿಶೇಷವಾದಂತಹ ಪ್ರಭಾವನೆ ಮಾಡಲಿಕ್ಕೆ ಇದೇ ರೀತಿಯಾದಂತಹ ಪ್ರಭಾವನೆಗಳು ಎಲ್ಲ ಕಡೆಯಲ್ಲೂ ಆಗ್ತಾ ಇರಲಿ. ತಾವೆಲ್ಲರೂ ಸಹ ಜನಧರ್ಮದ ಪಕ್ಷವನ್ನು ಸೇರಬೇಕು, ಜನರನ್ನು ಆರಾಧಿಸಬೇಕು. ಆರಾಧಿಸಿ ನೀವು ಒಂದು ದಿವಸ ಜನರಾಗಬೇಕು. ಯಾಕಾಗಿ ಆರಾಧಿಸುವುದು? ಜನರಾಗುವುದಕ್ಕಾಗಿ.
ಈ ಮರಾಠಿ ಊರಿನಲ್ಲಿ ಅಜೀವ ಸದಸ್ಯರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಿದ್ರು ಅಧ್ಯಕ್ಷರು. ಅಶೋಕ್ ಅವರು ಬಹಳ ಜನರು ಮನೆ ಮನೆಗೆ ಒಂದನ್ನು ಮಾಡಿದಾರಂತೆ. ಆದ್ರೆ ಅಂದವರು ಹೇಳಿದ್ರು, ನಾವು ಪ್ರತಿಯೊಬ್ಬರು ಡೈರೆಕ್ಟರ್ ಕಡೆಗೆ ಮಾಹಿತಿಯನ್ನು ತಗೊಂತೀವಿ, ನಿಮ್ಮ ಏರಿಯಾದಲ್ಲಿ ಯಾವ ಪ್ರಕಾರದ ಚಟುವಟಿಕೆಗಳಿದ್ದಾವೆ, ಜನರ ಅಭಿಪ್ರಾಯಗಳು ಹೇಗಿದ್ದಾವೆ, ಜನರು ಇದರ ಬಗ್ಗೆ ಯಾವ ರೀತಿಯಾದಂತಹ ನಿಮ್ಮಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೆ ಅವರೆಲ್ಲವನ್ನ ನೆಗೆಟಿವ್ ಥಿಂಕ್ ಹಾಗೆ ಪಾಸಿಟಿವ್ ಎಲ್ಲ ಥಿಂಕಿಂಗ್ ನಮಗೆ ಹೇಳಿರ್ತಾರೆ. ಎಲ್ಲ ಬಂದು ಯಾವ ಏರಿಯಾ ಹೇಗಿದೆ ಏನು ಅನ್ನೋದನ್ನ ಹಾಗೆ ಎಲ್ಲವನ್ನ ಬಹಳಷ್ಟು ಸಕಾರಾತ್ಮಕ ನಕಾರಾತ್ಮಕ ಎಲ್ಲ ಇರ್ತದೆ. ಆಗ ಎಲ್ಲವನ್ನ ಪರಿಶೀಲನೆಯನ್ನ ಮಾಡಿ ಭವ್ಯ ಜೀವಿಗಳ ಉದ್ಧಾರಕ್ಕಾಗಿ ಶಿಬಿರಗಳನ್ನ ಮಾಡಬೇಕು ಅಂತೇಳಿ ನಾವು ವಿಚಾರಗಳನ್ನ ಮಾಡಿ ಸಂಸ್ಕಾರ ದಿನಧರ್ಮದ ಬೋಧನೆಯನ್ನು ಎಲ್ಲ ಭವ್ಯ ಜೀವಿಗಳಿಗೆ ಮುಟ್ಟಬೇಕು, ಭವ್ಯಾತ್ಮರ ಕಲ್ಯಾಣ ಆಗಬೇಕು ಅನ್ನೋ ಉದ್ದೇಶದಿಂದ ಸಂಘ ರಚನೆ ಮಾಡಿದ ಮೇಲೆ ಶಿಬಿರ ಮಾಡಲಿಕ್ಕೆ ತೊಡಗುಗಳು. ಆದ್ರೆ ನಾವು ಎಲ್ಲಿ ಶಿಬಿರವನ್ನ ಮಾಡಬೇಕು, ಎಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಎಲ್ಲಿ ಮಾಡೋದ್ರಿಂದ ಸಕ್ಸಸ್ ಆಗ್ತದೆ ಅನ್ನುವಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. ಅಲ್ಲೆಲ್ಲ ಫೇಲ್ ಆಗಿ ಹೋಯ್ತು. ಏನಾಗಿಬೇಕು ನೋಡಿ, ಅಲ್ಲಿ ಫೇಲ್ ಆಯ್ತು. ಆದ್ರೆ ಎಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ, ಅಲ್ಲಿ ಆಗೋದಿಲ್ಲ ಅಂತೇಳಿ ಹೇಳ್ತಿದ್ರು. ಅಂತ ಸ್ಥಾನಗಳಲ್ಲಿ ಶಿಬಿರಗಳು ಅದ್ದೂರಿಯಾಗಿ 100% ಇದು ನೋಡಿ ದಿನಧರ್ಮದ ಚಮತ್ಕಾರ. ಆಚಾರ್ಯ ಭಗವಂತರು ದಿನಧರ್ಮದ ಪ್ರಭಾವನ ಸಂಘವನ್ನ ರಚನೆಯಾದಾಗ ನಮ್ಮ ಪ್ರತಿಷ್ಠಾಚಾರ್ಯರು ಹಾಗೆ ವಿದ್ವತ್ತುಳ್ಳವರು ಹಾಗೆ ನಿಮಗೆಲ್ಲ ಜ್ಞಾನದಾನ ಮಾಡಿದಂಥವರು, ಸೇವೆ ಮಾಡ್ತಾ ಇರುವಂತವರು, ನೇಮಸಾಗರ ಪರಮ ಆದ್ಯರಾಗಿ ಅವ್ರ ಜನರಲ್ಲಿ ಯಾವಾಗೂ ಸೇವೆ ಮಾಡ್ತಾ ಇರುವುದು ಎಲ್ಲ ಕಾರ್ಯದ ಕಡೆಗೆ ಇರ್ತಾರೆ ಅವರು ಹೆಚ್ಚಿಗೆಯಾಗಿ. ಹಾಗೆ ಧರ್ಮ ಕಾರ್ಯದಲ್ಲಿ ತಮ್ಮನ್ನ ಪೂರ್ಣವಾಗಿ ತೊಡಗಿಸಿಕೊಂಡಂತವ್ರು ಅವರಲ್ಲಿ ಇದ್ರು. ಆ ಸಮಯದಲ್ಲಿ ಫೋನ್ ಹಚ್ಚಿದಾಗ ಆಚಾರ್ಯಗಳಿಗೆ ಹೇಳಿದ್ವಿ. ಆಚಾರ್ಯಗಳು ಬಹು ಖುಷಿಯಾಗಿ ಎರಡೂ ಕೈಗಳಿಂದ ಆಶೀರ್ವಾದವನ್ನು ಮಾಡಿದ್ರು. ದಿನಧರ್ಮದ ಪ್ರಭಾವದ ಸಮಯ ಮಲೆನಾಡಿನ ವಾತಾವರಣ ಅದು ಇಲ್ಲಿದೆಲ್ಲವನ್ನ ಹೇಳಿದ ಆಚಾರ್ಯಗಳಿಗೆ ಅವರು ಧೀರತೆ ಬಣ್ಣ ಅಂದ್ರೆ ಮಂಗಲ ಆಶೀರ್ವಾದ ಅಂತೇಳಿ. ಹಾಗಾಗಿ ಭವ್ಯ ಜೀವಿಗಳಿಗೆ ಅಲ್ಲಿಂದನೇ ಭಗವಂತ ಆಚಾರ್ಯ ಭಗವಂತರ ಆಶೀರ್ವಾದದ ಭವ್ಯಾತ್ಮರೆ ನಿಮಗೆ ಸದಾ ಕಾಲ ಈ ಸಂಘ ಜಯವಂತವಾಗಿ ಜನರು ಎಲ್ಲಿ ತನಕ ಇರ್ತಾರೆ ಏರಿಯಾದಲ್ಲಿ ಅಲ್ಲಿ ತನಕ ಶಾಶ್ವತವಾಗಿರುತ್ತದೆ. ಜನರು ಯಾವಾಗ ಇರಲ್ಲ ನಿಮ್ಮ ಸಾಗರ ತಾಲೂಕಿನಲ್ಲಿ ಆವಾಗ ಈ ಸಂಘದ ಲೋಪವಾಗ್ತದೆ. ಜೈನರು ಎಲ್ಲಿ ತನಕ ಇರ್ತಾರೆ ತಿಳ್ಕೊಳ್ರಿ ಇದನ್ನ, ಅಲ್ಲಿ ತನಕ ಸಂಘ ಇರ್ತದೆ. ಈ ಸಂಘಕ್ಕೆ ಯಾರು ಸದಸ್ಯರಾಗಲ್ಲ, ಈ ಸಂಘದಲ್ಲಿ ಆ ಸಂಘಕ್ಕೆ ಸಪೋರ್ಟ್ ಮಾಡೋಲ್ಲ, ಈ ಸಂಘದ ಸಿದ್ಧಾಂತಕ್ಕೆ ಯಾರು ಒಪ್ಪಲ್ಲ, ಜಿನೇಂದ್ರ ಭಗವಂತರ ಬೋಧನೆ ಮಾಡಿದಂತ ತತ್ವವನ್ನು ಮಾನಿಸೋಲ್ಲ, 6 ದ್ರವ್ಯಗಳನ್ನು ತಿಳಿದುಕೊಳ್ಳಲ್ಲ, 9 ಪದಾರ್ಥಗಳನ್ನು ನಂಬೋಲ್ಲ, ಹಾಗೂ 2 ಧರ್ಮದ ಮೇಲೆ ವಿಶ್ವಾಸವನ್ನ ಮಾಡೋಲ್ಲ. ಅವರು 3 ಕಾಲದಲ್ಲಿ ಜೈನರು ಅಲ್ಲವೇ ಅಲ್ಲ. ಜೈನ ಧರ್ಮದ ಪ್ರಭಾವನ ಸಂಘಕ್ಕೆ ವಿರೋಧ ಮಾಡುವಂತವರು ಯಾರಾದರೂ ಸಾಗರ ತಾಲೂಕದಲ್ಲಾಗ್ಲಿ ಅಥವಾ ಹೊರಗಾಗ್ಲಿ ಒಂದು ವೇಳೆ ಸಂಘದ ವಿರೋಧ ಮಾಡುವುದಂದ್ರೆ ತಿಳ್ಕೊಳ್ರಿ, ಅವರು ಜೈನರು ಅಲ್ಲವೇ ಅಲ್ಲ. ಜೈನನಾದವನ 3 ಕಾಲದಲ್ಲಿ ವಿರೋಧ ಮಾಡಲು ಸಾಧ್ಯ ಇಲ್ಲ. ಎಲ್ಲಿ ತನಕ ಜೈನರಿರ್ತಾರೆ ಸಾಗರ ತಾಲೂಕಿನಲ್ಲಿ ಅಲ್ಲಿ ತನಕ ಈ ಸಂಘ ಅದರ ಅಮರವಾಗಿ ನಡೀತಾ ಇರ್ತದೆ. ಆದ್ರೆ ಜೈನ ಯಾವಾಗಿರಲ್ಲ, ಜೈನ ಕುಲಾಚಾರಗಳ ಪಾಲನೆ ಮಾಡೋಲ್ಲ, ಜೈನ ಧರ್ಮವನ್ನ ಮಾನಿಸೋಲ್ಲ, ಜೈನ ಗುರುವಾದಂತ ಗುರುಗಳನ್ನ ಯಾರು ಆಧರಿಸೋಲ್ಲ, ವಿನಯ ಮಾಡೋಲ್ಲ, ಭಕ್ತಿ ಮಾಡೋಲ್ಲ, ಜೈನರ ಕುಲದೇವರನ್ನ ಆರಾಧಿಸೋಲ್ಲ, ಜಿನವಾಣಿಗೆ ಆಧಾರ ಮಾಡೋಲ್ಲ. ಆವಾಗ ಈ ಸಂಘದ ಲೋಪವಾಗ್ತದೆ, ಈ ಸಂಘ ಪೂರ ನಷ್ಟವಾಗ್ತದೆ. ಜೈನರು ಇಲ್ದೇನೆ ಸಂಘ ಹೆಂಗೆ ಸಾಧ್ಯ? ನೀವೆಲ್ಲ ಯಾರೋ ಒಂದು ವೇಳೆ ಜೈನರು ಇದ್ದೀರಿ ಅಂತ ಹೇಳಿದ್ರೆ ನಿಜವಾಗಿ ಸಂಘದಲ್ಲಿ ಏನಾಗ್ತಾರೆ ನಡೀತಾ ಹೋಗ್ತಾ ತಿಳ್ಕೊಳ್ಳಿ. ಒಂದು ವೇಳೆ ಸಾಗರ ತಾಲೂಕಿನಲ್ಲಿ ಸಂಘ ಲೋಪ ಆಯ್ತು ಅಂತ ಹೇಳಿದ್ರೆ ತಿಳ್ಕೊಳ್ರಿ, ಸಂಘ ಸಾಗರ ತಾಲೂಕಿನಲ್ಲಿ ಜಿನಧರ್ಮಕ್ಕೆ ಮಾನಿಸುವಂತವ್ರು ಜೈನರು ಇಲ್ಲ ಅಂತ ತಿಳ್ಕೊಬೇಕು. ಜೈನರು ಇಲ್ಲವೇ ಇಲ್ಲ, ಆವಾಗ ಈ ಸಂಘ ಲೋಪವಾಗ್ತದೆ. ಏನಾಗ್ತದೆ? ಸಂಘ ನಷ್ಟವಾಗ್ತದೆ. ನೋಡ್ರಿ, ಇದರ ಪ್ರಭಾವ ಜಿನಧರ್ಮದ ಪ್ರಭಾವ. ಇದು ನಾವು ಮಾಡಿದ್ದಲ್ಲ, ನಾವು ಅಷ್ಟೇ ಅನುಮೋದಕರಷ್ಟೇ. ಏನ್ ಹೇಳ್ರಿ, ನಾವೇನು ಮಾಡಿಲ್ಲ. ಜಿನೇಂದ್ರ ಭಗವಂತರ ಮಹಿಮೆ, ಸಮ್ಯಕ್ತದ ಮಹಿಮೆ, ಸತ್ಯ ಮಾರ್ಗದ ಮಹಿಮೆ. ಸತ್ಯ ಯಾವಾಗಲೂ ಪ್ರಕಾಶವಾಗಿರುತ್ತದೆ, ಅಂಧಕಾರವನ್ನ ನಷ್ಟ ಮಾಡ್ತಾ ಹೋಗ್ತದೆ. ಜಿನೇಂದ್ರ ಭಗವಂತರ ಜ್ಞಾನವು ಮೋಹಂಧಕಾರವನ್ನು ನಷ್ಟ ಮಾಡ್ತದೆ, ಸೂರ್ಯವು ಕತ್ತಲೆಯನ್ನು ನಷ್ಟ ಮಾಡ್ತದೆ. ಅದೇ ರೀತಿ ಜಿನಧರ್ಮವು ಅಜ್ಞಾನ ಅಂಧಕಾರವನ್ನ ನಷ್ಟ ಮಾಡ್ತಾ ಹೋಗ್ತದೆ. ನೋಡ್ರಿ, ಜಿನಧರ್ಮದ ಪ್ರಭಾವನೆಯಿಂದಲೇ ಈ ಪ್ರಕಾರದ ಸಂಘ ಏನಾಯಿತು, ಶಿಬಿರಗಳಾಗ್ತಾ ಇದ್ದಾವೆ.
ಮತ್ತು ನೋಡ್ರಿ, ಈ ಸಂಘವನ್ನ ನಿರ್ಮಾಣಕ್ಕಾಗ್ಲಿ, ಈ ಸಂಘದ ಕಾರ್ಯ ರೂಪದಲ್ಲಿ ನಡೀಲಿಕ್ಕಾಗ್ಲಿ ಶಿಬಿರಾದಿಗಳನ್ನ ಕೇಳ್ರಿ, 5 ನಿಮಿಷ ಕೇಳ್ರಿ, ಇಲ್ಲಿ ಶಾಂತಿಯಿಂದ ಕೇಳ್ರಿ. ಊಟ ಐತಿ ಯಾವಾಗ ಐತಿ? ಯಾವಾಗ ಅನಂತವಾದ ಊಟ ಮಾಡಿದ್ವಿ. ಪಟ್ಟಿ ತುಂಬಿಲ್ಲ, ಯಾವಾಗ ಪೆಟ್ಟಿಗೆನೂ ತುಂಬಿಲ್ಲ, ಪಟ್ಟಿನೂ ತುಂಬಿಲ್ಲ. ಆದ್ರೆ ಯಾವ ತುಂಬೇಕಂದ್ರ ನಮ್ಮ ಜ್ಞಾನ ತುಂಬಿಕೊಳ್ಬೇಕು. ಏನ್ ಮಾಡ್ಬೇಕಾ? ಹಾ ನೋಡ್ರಿ, ಇಲ್ಲಿ ಯಾವಾಗ ಈ ಸಂಘದ ಎಲ್ಲ ಕಾರ್ಯರೂಪದಲ್ಲಿ ನಡೆಯೋದಕ್ಕಾಗಿ ಅಂದ್ರೆ ಶಿಬಿರಾದಿಗಳ ನಡೆದಿದೆಯಲ್ಲ, ಇದಕ್ಕೆಲ್ಲ ಕಾರ್ಯಕರ್ತರು ಬಹಳಷ್ಟು ಭವ್ಯಾತ್ಮರಿದ್ದಾರೆ, ಬಹಳ ಜೀವಿಗಳಿದ್ದಾರೆ. ಕೃತ ಕರಿತ ಅನುಮೋದನೆಯಿಂದ, ದೂರದಿಂದ ಮಾಡಿದ್ದಾರೆ, ಹತ್ತದಿಂದ ಮಾಡಿದ್ದಾರೆ, ಊರಿನಲ್ಲಿ ಇಟ್ಕೊಂಡು ಮಾಡಿದ್ದಾರೆ, ಹೊರಗಿನಿಂದ ಮಾಡಿದ್ದಾರೆ. ಎಲ್ಲಿಂದಲೂ ಇದು ಒಂದು ಸಾಕಾರವಾಗಿ ಪರದ ಹಿಂಬದಿಯಲ್ಲಿ ಸಾಕಾರ ಮಾಡ್ತಾ ಇದ್ದಾರೆ, ಮುಂದಿನಿಂದ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಅದರಲ್ಲಿ ಮರಾಠಿ ಅನ್ನುವಂತ ಊರಿನಲ್ಲಿ ಎಲ್ಲ ಹುಡುಗರು ಹಾಗೆ ವಯಸ್ಸಾದವರು ಎಲ್ಲರೂ ಸಹ ಅತಿ ಉತ್ಸಾಹದಿಂದ ಖುಷಿಯಿಂದ ಈ ಸಂವಿಧಾನ ಸಂಸ್ಕಾರ ಸಂಘದ 8 ದಿನಗಳ ಕಾಲದ ಶಿಬಿರದಲ್ಲಿ ಎಲ್ಲವೂ ಸಕ್ರಿಯವಾಗಿ ತಮಗೆ ಶಕ್ತಿ ಇರುವಷ್ಟು ಸಮಯವನ್ನು ಇದರಲ್ಲಿ ವ್ಯಯವನ್ನ ಮಾಡಿ, ಈ ಸಮಯ ಅಂತೂ ಮಳೆಗಾಲದ ಸಮೀಪದ ಸಮಯ, ಎಲ್ಲರಿಗೂ ರೈತರಿದ್ದಾರೆ. ಆದರೂ ಸಹ ಧರ್ಮದ ಮೇಲೆ ಶ್ರದ್ಧೆ ಇಟ್ಕೊಂಡು, ಗುರುಗಳ ವಾಕ್ಯದ ಮೇಲೆ ಶ್ರದ್ಧೆ ಇಟ್ಕೊಂಡು ನೀವು ಭಕ್ತಿ ಭಾವದಿಂದ ಬಂದು 8 ದಿನಗಳ ಕಾಲ ಯಾವುದೇ ರೀತಿಯ ಕುಂದು ಕೊರತೆಗಳಾಗದೆ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದಿನಧರ್ಮದ ಉಪಸಂಘದ ಸದಸ್ಯರು ಹಾಗೆ ಪದಾಧಿಕಾರಿಗಳು ಎಲ್ಲರೂ ಸಹ ಇದನ್ನ ಯಾವುದೇ ರೀತಿ ಇದರಲ್ಲಿ ಚುಕ್ಕಿ ಬರದೆ ಹಾಗೆಯೇ ಇದನ್ನ ಸಂಪನ್ನವಾಗಿ ಮಾಡಿದ್ರಿ. ಎಲ್ಲರಿಗೂ ಸಹ ಮಂಗಲ್ ಆಶೀರ್ವಾದ. ಹಾಗೆ ನೋಡ್ರಿ, ಎಲ್ಲ ದೂರದಿಂದ ಈ ಸಂಘವನ್ನ ಮತ್ತು ಸಂಘದಲ್ಲಿರ್ತಕ್ಕಂಥ ಈ ಶಿಬಿರಗಳನ್ನ ನಡೆಸೋದಕ್ಕಾಗಿ ನಮ್ಮ ಸಿದ್ದಗೌಡ ಪಾಟೀಲ್ ಅವರು ಇವರೆಲ್ಲ ಬಹಳ ಬಿಜಿ ಇರ್ತಾರೆ. ನಿಮಗೆಲ್ಲೋ ಬಹಳ ಪುಣ್ಯದ ಉದಯ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬಹಳ ಪುಣ್ಯ ಇದೆ ನಿಮಗೆ, ಹಾಗಾಗಿ ನಿಮ್ಮಲ್ಲಿ ಶಿಬಿರ ಆಗ್ತದೆ. ನಮ್ಮ ನಿರೀಕ್ಷೆ ಇಲ್ಲೂ ಮಾಡೋದಿರಲಿಲ್ಲ. ಶಿಬಿರಗಳನ್ನು ಮಾಡೋದಕ್ಕಾಗಿ ಕೇಳಿ ಈಗಾಗಲೇ ಸಮಯವಂತೂ ಆಗಿದೆ, 5 ಮಿನಿಟ್ ಅಷ್ಟೇ, ಜಾಸ್ತಿ ಇಲ್ಲ. ನೋಡ್ರಿ, ನಾವು ಶಿಬಿರ ಮಾಡಬೇಕು ಅಂತ ಸರ್ವೆ ಮಾಡ್ಕೊಂಡು ಎಲ್ಲಾ ಕಡೆ ನಿರೀಕ್ಷೆಯಿಂದ ಮಾಡಿದ್ವಿ, ಆದ್ರೆ ಎಲ್ಲೂ ಆಗಲಿಲ್ಲ. ಒಂದು ಜಾಗದಲ್ಲಿ 200 ಜನರು ಶಿಬಿರ ಮಾಡಬೇಕು ಅಂತೇಳಿ ಒಂದು 8-9 ಲಕ್ಷ ರೂಪಾಯಿ ಖರ್ಚುಗಳು ಬರ್ತವೆ. ಡೈರೆಕ್ಟರ್ಗಳೆಲ್ಲ ಮಾಡಿ ಹಿಸಾಬ್ ಮಾಡಿಟ್ಟು, ಹಿಸಾಬ್ ಎಲ್ಲ ಒಟ್ಟಿಗೆ ಉಳಿತು. ಹಂಗೇನೆ ಶಿಬಿರ ಆಯ್ತು. ಅವ್ರ ಮನೆ ಹಿಸಾಬು, ಅವ್ರ 26 ಜನ ಡೈರೆಕ್ಟರ್ ಮಾಡಿದ್ದು, ಅವ್ರ ಡೈರೆಕ್ಟರ್ ನಿರ್ಣಯ ಮಾಡ್ಕೊಂಡು ಮಾಡಿದ್ದು, ಅವೆಲ್ಲ ಶಿಬಿರಗಳ ಡೇಟ್ ಮಾಡಿ ಪತ್ರಿಕಾ ಪ್ರಿಂಟ್ ಮಾಡಿದ್ದು ಎಲ್ಲ ಫೇಲ್ ಆಗಿ ಹೋಯ್ತು, ಖುಷಿಯಾಗಿ ಹೋಯ್ತು. ಹಾಗೆ ನಂತರ 2-3-4 ಜನ ಡೈರೆಕ್ಟರ್ಗಳು ಕೂತ್ಕೊಂಡು ಮಾತಾಡಿದ್ವಿ, ಮತ್ತೆ ಫಿಕ್ಸ್ ಮಾಡಿದ್ವಿ. 2-3 ದಿವಸದಾಗ 2 ಶಿಬಿರಗಳ 100% ಸಕ್ಸಸ್ ಆಗಿದೆ. ಕ್ಯಾಲ್ಕುಲೇಷನ್ ಮಾಡಲಿಲ್ಲ, ಇಷ್ಟು ಜನಕ್ಕೆ ಇಷ್ಟು ಖರ್ಚಾಗ್ತದ, ಇಷ್ಟು ಬರ್ತದ, ಇಷ್ಟ ಯಾವುದು ಕಲೆಕ್ಷನ್ ಇಲ್ಲ, 0 ಬ್ಯಾಲೆನ್ಸ್ ಶುರು. ಏನ್ ಹೇಳ್ರಿ? 0 ಬ್ಯಾಲೆನ್ಸ್, ಯಾವುದೇ ಬ್ಯಾಲೆನ್ಸ್ ಇರಲಿಲ್ಲ, ಯಾವುದೇ ಹಣ ಇರಲಿಲ್ಲ ಸಂಘದಲ್ಲಿ. ಆದ್ರೂ ಸಂಘದ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಡೈರೆಕ್ಟರ್ಗಳಿಗೆ ವಿಶ್ವಾಸ ಇದೆ. ಮಹಾರಾಜ ಏನಾರ ಅಂದ್ರೆ ಮಂಗಲ್, ಏನಾಗ್ತದ? ಮಂಗಲ ಆಗ್ತದೆ. ಇಲ್ಲಿ ನಮಗೇನು ಇದರಲ್ಲಿ ಏನು ಏನಾಗಿಲ್ಲ, ಕಡಿಮೆ ಆಗಂಗಿಲ್ಲ. ಅದೇ ರೀತಿ 2 ಶಿಬಿರಗಳು ಏನಾದ್ರು ಸಕ್ಸಸ್ ಆದು, ಇದು ಆಚಾರ್ಯ ಭಗವಂತರ ಆಶೀರ್ವಾದ, ಭಗವಂತರ ಕೃಪೆ. ಹಾಗಾಗಿ ಮೊದಲು ಈ ರೀತಿ ಶಿಬಿರಗಳು ಮಂಗಲವಾಗ್ತಾ ಇರ್ಲಿ, ಈಗ ನಡೀತಾ ಇರ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿಂದ ನಾವು ಹೊರಟವರು 200 ಜನ ಶಿಬಿರ ಅಲ್ಲ ಆಗ್ತಿದ್ದಕ್ಕಾಗಿ ಕೆಲವೊಂದು ಏರಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡುವಂತ ಏರಿಯಾನಿ ಕೆಲವೊಂದು ಜಾಗದಲ್ಲಿ ಇದ್ರು ಜನ ಅಲ್ಲಿಗಂತೂ ಹೋದ್ವಿ ನೋಡೋಣ. ಹಳಬಳ್ಳಿ ಇರ್ಬೋದು, ಹಲಕಂಟ ಇರ್ಬೋದು, ಹಾಗೆ ಆ ಪ್ರಾಂತದಲ್ಲಿ ಇಲ್ಲಿಂದ ನಾವು ಸೀದಾ ಆ ಏರಿಯಾಗೆ ಯಾರು ಮಾಡ್ಬಂದಿ ಮತ್ತೆ ಪುನಃ ಹೋಗಿ ಎಲ್ಲಿ ನೋಡಿದ್ರು ಸಹ ಅಲ್ಲಿ ಜೀವಿಗಳ ಪುಣ್ಯದುವುದೇ ಇಲ್ಲ, ಏನಿಲ್ಲ, ಅಲ್ಲಿ ಜೀವಿಗಳ ಪುಣ್ಯದುವುದೇ ಇಲ್ಲ ಅಲ್ಲಿ. ಹಾಗೆ ಬೇರೆ ಒಂದು 200 ಜನರು ಮಾಡಿದ್ರು, ಅಲ್ಲಿ ಜೀವಿಗಳ ಪುಣ್ಯದುವುದೇ ಇಲ್ಲ. ಆದ್ರೆ ಪುಣ್ಯ ಎಲ್ಲಿ ಹೇಳ್ರಿ, ಎಲ್ಲಿ ಬಿಡೋರಿಗೆ ಮರಾಠಿಯವರಿಗೆ ಇತ್ತು. ಅದರಿಂದ ಪುಣ್ಯ ಉದಯ ಇರೋದ್ರಿಂದಲೇ ಏನಾಯ್ತು, ನೀವು ಬಯಸದೆ ಕರೆದೇ ಇದ್ರು ನಿಮ್ಮಲ್ಲಿ ಬಂದ ಶಿಬಿರಗಳು ಆಯ್ತು, ಮತ್ತು ಶಿಬಿರಗಳ ಸಕ್ಸಸ್ ಆಯ್ತು, ಎಲ್ಲ ಧರ್ಮ ಲಾಭ ಪಡ್ಕೊಂಡ್ರಿ. ನಮಗ ಅನಿಸ್ತಾ ಇದೆ ನಿಮ್ಮೆಲ್ಲರಿಗೂ ಸಹ ಆನಂದ ಖುಷಿ ಆಗಿರ್ಬೇಕು ಅಂತ. ಯಾಕಂದ್ರೆ ದಿನವಾಣಿಯನ್ನ ಕೇಳದಂತವರಿಗೆ ಯಾರಿಗೂ ಸಹ ದುಃಖವಾಗಲ್ಲ, ಎಲ್ಲರಿಗೂ ಸಹ ಆನಂದವಾಗ್ತದೆ.
ಮುಂದೆ ಬರುವಂತ ದಿನಗಳಲ್ಲಿ ಇದಕ್ಕಿಂತ ದೊಡ್ಡದಾದಂತ ಶಿಬಿರಗಳು ಪೂಜೆಗಳು ಮರಾಠಿ ಊರಲ್ಲಿ ಆಗ್ಬೇಕು. ನೀವು ಮಾಡೋದಕ್ಕೆ ಸಮರ್ಥರಿದ್ದೀರಿ. ಏನಿದ್ರೆ ನೀವು ಮಾಡೋದಕ್ಕೆ ಇನ್ನೂ ದೊಡ್ಡ ದೊಡ್ಡ ಧರ್ಮ ಕಾರ್ಯಗಳನ್ನು ಜನಧರ್ಮ ಪ್ರಭಾವನ ಮಾಡೋದಕ್ಕೆ ಮರಾಠಿಯ ಎಲ್ಲ ಹುಡುಗರು ಹಾಗೆ ವಯಸ್ಸಾದವರು ಹಳೆಯ ಬೇರು ಹೊಸ ಚಿಗುರು. ಹೌದಲ್ಲ? ಹಳೆಯ ಬೇರು ಏನ್ ಹೇಳಿ ಹೊಸ ಚಿಗುರು. ಹಾಗೆ ನೀವು ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ನಮ್ಗೆ ಏನು ಮಾಡಕ್ಕೂ ಸಾಮರ್ಥ್ಯ ಇದ್ರಿ ಅಂತ. ಇದ್ರಿ ಸಾಮರ್ಥ್ಯ ನಮ್ಗೆ ಗೊತ್ತಿತ್ತು. ನಾವು ಹಿಂದಿನ ಸಲ ಬಂದಾಗ ನಾವು ತಿಳಿದಿದ್ವಿ. ಫಸ್ಟ್ ಬಂದಿದ್ದಾಯ್ತು ನಾವು ಮರಾಠಿಗೆ 7 ದಿನ ಇತ್ತು ಹೋಗಿದ್ವಿ. ಈಗ ಎಷ್ಟು ದಿವಸ ಆಯ್ತು ಬಂದು? ಎಷ್ಟು ದಿವಸ ಆಯ್ತು? 9 ದಿವಸ ಆಯ್ತಾ? 12ನೇ ತಾರೀಕು ಬಂದಿದ್ವಿ. ಇವತ್ತೆಷ್ಟು? ಡೆಲ್ಲಿ ಬಿಡಲು ಶಿಬಿರ ಮುಗಿದು ಅದೇ ದಿನ ವಿಹಾರ ಮಾಡಿದ್ವಿ. ಶಿಬಿರ ಮುಗಿಸ್ಕೊಂಡು ಅದೇ ದಿನ 4 ಗಂಟೆಗೆ ವಿಹಾರ ಮಾಡಿದ್ವಿ. ನಾವು 2 ಗಂಟೆಗೆ ಪ್ರವಚನ ಮಾಡ್ತಾ ಇದ್ವಿ. 2 ಗಂಟೆ ಪ್ರವಚನ ಮಾಡಿ 4 ಗಂಟೆಗೆ ವಿಹಾರ ಮಾಡಿದ್ವಿ. ಅಂದ್ರೆ ನಿಮ್ಮ ಪುಣ್ಯ ನಮ್ಮನ್ನು ಕರೀತಾ ಇತ್ತು. ಏನೋ ಹೇಳ್ರಿ, ಸೆಳೀತಾ ಇತ್ತು. ಕರೀತಾ ಇದ್ರೆ ಚೆಕ್ಕೊಂತ ಇತ್ತು. ಆ ಪುಣ್ಯದ ಉದಯದಿಂದ ಏನಾಗಿದ್ವಿ, ಶಿಬಿರಗಳಾಯ್ತು. ಮುಂದೆ ಬರುವಂತ ದಿನಗಳಲ್ಲಿ ಶಿಬಿರಗಳು ಆಗ್ತಾ ಇರಬೇಕು. ದಿನವಂತರ ನಿರ್ಮಾಣ ನಿಮ್ಮಲ್ಲಿ ಆಗ್ಬೇಕು. ಒಂದು ಮನಿ ನಿವಾಸ ಆಗ್ಬೇಕು. ಅದಕ್ಕಾಗಿ ಇವತ್ತು ದಿನ ನೋಡ್ರಿ, ಇಲ್ಲಿ ರುಸ್ಬೈ ಅವರು ಬಂದಿದ್ದಾರೆ. ರುಸ್ಬೈ ಅವರು ನಿಂತ್ಕೊಳ್ರಿ. ಇವರು ಹೇಳಿದ್ದಾರೆ ಮುನಿ ನಿವಾಸವನ್ನ ಮಾಡ್ಲಿಕ್ಕೆ ಒಂದು ಕೊಠಡಿಯ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರಿಗೆ ಸಮಾಜದ ವತಿಯಿಂದ ಇವ್ರಿಗೆ ಏನ್ ಮಾಡಬೇಕು, ನೀವು ಬಹಳ ಆಧಾರವನ್ನ ಮಾಡಬೇಕು. ಮತ್ತೆ ಇನ್ಯಾರು ಭವ್ಯಾತ್ಮರು ಇಲ್ಲಿ ಇದ್ದಾರೆ. ಒಂದು ರೂಮ್ ಮಾಡಿಕೊಡುವಂತವರು ಇಲ್ಲಿ ಹಣ ಕೊಡುವವರಿದ್ದಾರೆ. ಇವತ್ತು ದಿನ ಯಾರು ನಮ್ಮಲ್ಲಿ ಒಂದು ಮುನಿ ನಿವಾಸ ಆಗ್ಬೇಕು, ಮುನಿಗಳು ನಮ್ಮೊಳಗೆ ಇರಬೇಕು, ಮತ್ತೆ ಜಿನೇಂದ್ರ ಭಗವಂತರ ಧರ್ಮದ ನಮಗೆ ಬೋಧನೆ ಮಾಡುವವರು ನಮಗೆ ಉಪಲಬ್ಧ ಆಗಬೇಕು ಅನ್ನುವಂತ ಯಾರ್ಯಾರು ಭಾವ ಇದೆ ಅಂತ ಭವ್ಯಾತ್ಮರೆಲ್ಲರೂ ಸಹ ಹೊರಗಿನ ಬಂದವರಿರ್ಬೋದು ಅಥವಾ ಇಲ್ಲಿಯವರು ಇರ್ಬೋದು. ಇವತ್ತು ನಿಮಗೆ ನಿಯಮ ಯಾವಾಗ ಕೊಟ್ಟಿದ್ವಿ? ದಾನ ಮಾಡ್ಲಿಕ್ಕೆ ಕೊಟ್ಟಿದ್ವಿ. ಏನ್ ಕೊಟ್ಟಿದ್ವಿ? ನಿಮ್ಮ ನಿಯಮ ದಾನ ಮಾಡುವಂತದ್ದಿದೆ. ಅದಕ್ಕಾಗಿ ಜಿನಧರ್ಮದ ಪ್ರಭಾವನೆಗಾಗಿ ಮುನಿ ನಿವಾಸವನ್ನ ಮಾಡ್ಲಿಕ್ಕಾಗಿ ಮತ್ತು ಜಿನಾಲಯವನ್ನ ನಿರ್ಮಾಣ ಮಾಡ್ಲಿಕ್ಕಾಗಿ ಜಾಗವನ್ನು ಕೊಟ್ಟಿವಿ ಅಂತ ಹೇಳಿದಾರೆ. ಅವರು ಜಾಗ ಕೊಟ್ಟಿವಿ ಅಂತ ಹೇಳಿದ್ರು. ಯಾರು ಹೇಳಿದವರು? ಜಯೇಂದ್ರ ಎರನ್ಬೀಳು ಅವ್ರ ಪರಿವಾರದವರು. ಅವ್ರ 3 ಜನ ಅಣ್ಣ ತಮ್ಮಂದಿರು ಇದ್ದಾರಂತೆ. ಅವರಿಂದ ಮುನಿ ನಿವಾಸವನ್ನು ನಿರ್ಮಾಣ ಮಾಡ್ಲಿಕ್ಕೆ ಇಟ್ಕೊಂಡ್ರು. ಇದಾರಲ್ಲಿ ಇಟ್ಕೊಡ್ರಲ್ಲ, ಇಟ್ಕೊಡ್ರಿ ಜನ ನೋಡಿದ್ವಿ. ಎರನ್ಬೀಳು ಗೊತ್ತಿರ್ತಾರೆ. ಹಾಗೆ ಒಂದ್ಸಲ ಕಪ್ಪಾಳ ನಿರ್ಮಾಣಕ್ಕೆ ಮನೆ ನಿವಾಸಕ್ಕಾಗಿ ಅವ್ರ ಪರಿವಾರದ 3 ಜನ ಅಣ್ಣ ತಮ್ಮಂದಿರು ಸೇರಿ ಕೊಡ್ತಾ ಇದ್ದಾರೆ ಜಾಗವನ್ನ. ಬಹು ಪುಣ್ಯಾತ್ಮರಿದ್ದಾರೆ. ದಿನವಂತರ ನಿರ್ಮಾಣ ಮಾಡಲಿಕ್ಕೆ ಜಾಗ ಕೊಡುವಂತವರಿಗೆ ಸಾಧಿಸಲೇ ಪುಣ್ಯವಾಗ್ತದೆ, ಬಹಳ ಪುಣ್ಯವಾಗ್ತದೆ ಅಂತ ಕಾರ್ಯಕ್ಕೆ ಕೊಡುವಂಥದ್ದು. ಹಾಗೆ ಈಗಾಗಲೇ ಪ್ರತಿಷ್ಠಾಚಾರ್ಯ ಹೇಳಿದ್ರು 6 ತಿಂಗಳಲ್ಲಿ ಮಂದಿರ ಆಗ್ತದೆ ನೀವು ಮನಸ್ಸು ಮಾಡಿದ್ರೆ ಅಂತ. ಹೃದಯದಲ್ಲಿ ಯಾರ ದಾನ ನಿರ್ಮಾಣ ಆಗಿದೆ ಮಂದಿರ ನಿಶ್ಚಿತ ಮಂದಿರ. ಹೃದಯದಲ್ಲಿ ದಿನವಂತರ ನಿರ್ಮಾಣ ವಿಳಂಬ ಆಗಂಗಿಲ್ಲ, ನಿಶ್ಚಿತವಾಗಿ ಮಾಡುದು. ಅದಕ್ಕೆ ಹೃದಯದಲ್ಲಿ ದಿನವಂತರ ನಿರ್ಮಾಣವಾಗಬೇಕು. ಯಾಕೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಸದಾ ಕಾಲ ನಿಮಗೆ ಜಿನಧರ್ಮದ ಆಶ್ರಯ ಸಿಗ್ತಾ ಇರಬೇಕು. ಜಿನಧರ್ಮದ ಆಚರಣೆಯ ಸಟವಶೆಗಳನ್ನ ಪಾಲನೆ ಮಾಡಬೇಕು. ನೀವು ಪ್ರತಿದಿನ ಜಿನಧರ್ಮದಲ್ಲಿ ಇರತಕ್ಕಂಥ ಸಟವಶೆಗಳನ್ನ ಪಾಲನೆ ಮಾಡ್ಕೊಂತ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಂತ ಸಾಧನೆಗಳು ಪ್ರಾಪ್ತವಾಗಬೇಕು ಅಂತೇಳಿ ಮತ್ತೆ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಅಂತ ಹೇಳಿದ್ರೆ, ಅನರ್ಥ ದಂಡವನ್ನು ಮಾಡಬಾರ್ದು. ನೀವೆಲ್ಲ ಈ ಜಿನಧರ್ಮದ ಈ ಪಕ್ಷಕ್ಕೆ ಸೇರಿದ್ರಲ್ಲ, ಎಲ್ಲರೂ ಇದಕ್ಕೆ ಓಟ್ ಹಾಕ್ತಾ ಇದ್ರಲ್ಲ? ಓಟ್ ಹಾಕ್ತಾ ಇದ್ರಿ. ಆದ್ರೆ ಯಾವಾಗಾದ್ರೂ ಜಿನಧರ್ಮ ಪ್ರಭಾವನೆ ಸಂಘದ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಫಂಕ್ಷನ್ ಇರಲಿ, ಅಥವಾ ಯಾವುದೇ ಪೂಜಾದಿಗಳಿರಲಿ, ಶಿಬಿರಗಳಿರಲಿ, ಅಂತ ಕಾರ್ಯಕ್ರಮಗಳಿಗೆ ಈ ಧರ್ಮದಿಂದ ಈ ಪ್ರಭಾವನೆ ಸಂಘದಿಂದ ಕೊಟ್ಟಂತ ಶ್ರಮವಸ್ತ್ರ ಒಂದ್ ವೇಳೆ ಲಭ್ಯವಾಗಿದ್ರೆ ನಿಮಗೆ ಆ ಶ್ರಮವಸ್ತ್ರವನ್ನು ಹಾಕೊಂಡು ಬರಬೇಕು. ಮತ್ತು ಸಲ್ಲೆಗಳನ್ನು ಕೊಟ್ಟರೆ ನಿಮಗೆ ಆ ಸಲ್ಲೆಗಳನ್ನು ಹಾಕೊಂಡು ಬರಬೇಕು. ಹೃದಯದಲ್ಲಿ ಧಾರಣೆ ಮಾಡುವಂತ ಜಿನಧರ್ಮವನ್ನು. ನಂತರ ಏನಾದ್ರೂ ಕಿರೀಟಗಳನ್ನು ನಿಮಗೆ ಲಭ್ಯವಾಗಿದ್ರೆ ಸನ್ಮಾನ ರೂಪದಲ್ಲಾಗ್ಲಿ ಅಥವಾ ಯಾವುದೇ ರೂಪದಲ್ಲಾಗ್ಲಿ ನಿಮಗೆ ಲಭ್ಯವಾಗಿದ್ರೆ ಅದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಧಾರಣೆ ಮಾಡ್ಕೊಂಡು ಬರಬೇಕು, ಸುರಕ್ಷಿತವಾಗಿಡಬೇಕು ಅದನ್ನ. ಮತ್ತೆ ಎಲ್ಲಿ ಬೇಕಾದ್ರೂ ಚೆಲ್ಲೋದು ಮಾಡಬಾರ್ದು. ಅದನ್ನ ಯಾವುದೇ ಕಾರ್ಯಕ್ರಮ ಆದಿಗಳಲ್ಲಿ ಹಾಕೊಂಡು ಬರಬೇಕು. ಯಾಕೆ ಅಂತ ಹೇಳ್ತಾ ಇದೀವಿ ಅಂದ್ರೆ ನಾವು ಅನರ್ಥದಿಂದ ಉಳ್ಕೊಂತೀವಿ. ಇನ್ನೊಂದ್ಸಲ ನೀವು ಶಿಬಿರಕ್ಕೆ ಸಹಾಯ ಮಾಡಿದ್ರಿ ಅಥವಾ ಶಿಬಿರದ ಈ ಸಂಘದ ಸದಸ್ಯರಾಗಿ ಇದ್ದೀರಿ ಅಂತ ಹೇಳಿದ್ರೆ ಸಂಘದ ಖಜಾನೆಯಿಂದ ಅನರ್ಥವಾಗಿ ಯಾವುದೇ ವಸ್ತುಗಳ ದುರುಪಯೋಗವಾಗಬಾರದು ಅನ್ನುವುದು
ಸಂಘದ ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿಯಾಗಿರ್ತದೆ, ಸಮರ್ಪಣವಾಗಿರ್ತದೆ. ಇದೇನು ಅದಕ್ಕಾಗಿ ವಸ್ತುಗಳನ್ನು ಇನ್ನೊಮ್ಮೆ ಬರುವಾಗ ಈ ಸಂಘದ ಡೈರೆಕ್ಟರ್ಗಳಾಗ್ಲಿ ವ್ಯವಸ್ಥಾಪಕರಾಗ್ಲಿ ಇನ್ನೊಮ್ಮೆ ನಿಮಗೆ ಧಾರಣೆ ಮಾಡುವಂಗ ಆಗಬಾರ್ದು. ಯಾಕಂದ್ರೆ ನೀವು ಹಾಕೊಂಡು ಬರ್ರಿ, ನಿಮಗೆ ಇಲ್ಲಿ ಆದರ ಸತ್ಕಾರವನ್ನು ಮಾಡ್ತಾರೆ, ಆದ್ರೆ ಅವರ ಸಲಹೆಗಳು ಮತ್ತು ಕಿರೀಟಗಳು ಉಳ್ಕೊಳ್ತದೆ, ಮುಂದೆ ಬರುವಂತ ಕಾಲದಲ್ಲಿ ಬೇರೆಯವರಿಗೆ ಉಪಯೋಗಗಳು ಆಗ್ತದೆ. ಈ ಪ್ರಕಾರವಾದಂತಹ ತಾವು ಮನೋಭಾವನೆಗೆ ಇಟ್ಟುಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಪುಸ್ತಕ ಆಗಲಿ ಅಥವಾ ಡ್ರೆಸ್ಗಳಾಗಲಿ, ಮತ್ತೆ ನಿಮಗಾಗಲಿ ಈಗಾಗಲೇ ಶಿವರಾತ್ರಿಗಳಿಗೆ ಎಲ್ಲರಿಗೂ ಸಹ ಡ್ರೆಸ್ಗಳನ್ನು ಕೊಡಲಾಗಿದೆ, ಸೀರೆಗಳನ್ನ ಪಂಚೆಗಳನ್ನ. ಅದನ್ನ ಯಾಕೆ ಕೊಡಲಾಗಿದೆ ಅದನ್ನೇ ಗುರುತಿಸಿ ಅಂತ ಹೇಳಿದ್ರೆ, ಸಮಯ 5 ಮಿನಿಟು ಹಸುವಾಗ್ತಾ ಇಲ್ಲ. ಹಾ ನೋಡ್ರಿ, ನಿಮಗೆ ಸೀರೆಗಳನ್ನ ಪಂಚೆಗಳು ಕೊಟ್ಟಿರುವಂತದ್ದು, ಅದನ್ನ ನೀವು ಮುಂದೆ ಬರುವ ದಿನದಲ್ಲಿ ಧರ್ಮ ಕಾರ್ಯದಲ್ಲಿ ಸದಾ ಉಪಯೋಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೀರೆಗಳನ್ನ ಪೂಜೆಗಳಲ್ಲಿ ಉಪಯೋಗ ಮಾಡೋದಕ್ಕಾಗಿ, ಒಂದು ವೇಳೆ ನಿಮ್ಮ ಊರಲ್ಲಿ ಮುನಿ ಮಹಾರಾಜರು ಬಂದ್ರೆ ಅಥವಾ ತೀರ್ಥಯಾತ್ರೆಗೆ ಹೋದ್ರೆ ಅಥವಾ ಯಾವುದೇ ಸ್ಥಾನಗಳಿಗೆ ಹೋದ್ರೆ ನೀವು ನಿಮ್ಮಲ್ಲಿರುವಂತಹ ಕಾಟನ್ ಸೀರೆಯನ್ನ ತಗೊಂಡು ಹೋಗಿ ಅಲ್ಲಿ ಮುನಿಗಳಿಗೆ ಆಹಾರ ಕೊಡೋದಕ್ಕೆ ಮತ್ತು ತೀರ್ಥಯಾತ್ರೆಯಲ್ಲಿ ಉಪಯೋಗ ಮಾಡಲಿಕ್ಕೆ, ಉಟ್ಕೊಳ್ಳಿಕ್ಕೆ ಮತ್ತು ಪೂಜಾದಿಗಳಲ್ಲಿ ಉಪಯೋಗ ಮಾಡಬೇಕು, ಉಪಯೋಗ ಆಗಬೇಕು. ನಿಮಗೆ ಪುರುಷರು ಅಷ್ಟೇ, ಧೋತಿ ದುಪ್ಪಟವನ್ನ ನಿಮಗೇನು ಕೊಟ್ಟಿದ್ದೀವಿ, ಅದನ್ನ ಧೋತಿ ದುಪ್ಪಟವನ್ನ ಇಲ್ಲಿ ಯಾವ ರೀತಿ ನೀವು ಹಾಕೊಳ್ಳಿ ಕಲ್ತಿದ್ರಿ ಅದೇ ರೀತಿ ಪೂಜೆ ಅಭಿಷೇಕ ಮಾಡುವಾಗ ಮತ್ತು ಮುನಿಗಳಿಗೆ ಆಹಾರ ಕೊಡುವಾಗ ನೀವು ಹಾಕೊಂಡೇ ಅಭಿಷೇಕ ಮಾಡಬೇಕು, ಪೂಜೆಯನ್ನ ಮಾಡಬೇಕು. ಮತ್ತೆ ಬೇರೆ ಕಾರ್ಯಗಳು ಉಪಯೋಗ ಮಾಡಬಾರ್ದು. ಡ್ರೆಸ್ಗಳನ್ನ ಬೇರೆ ಯಾವುದಕ್ಕೂ ಉಪಯೋಗ ಮಾಡಬಾರದು, ಧರ್ಮ ಕಾರ್ಯಗಳಿಗೆ ಮಾತ್ರ ಉಪಯೋಗ ಮಾಡಬೇಕು. ಆಹಾರ ಕೊಡೋದಕ್ಕೆ ಮತ್ತು ಪೂಜೆ ಮಾಡೋದಕ್ಕೆ ಅಥವಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದಕ್ಕಾಗಿ ತೀರ್ಥಕ್ಷೇತ್ರ ದರ್ಶನ ಆದಿಗಳ ಉಪಯೋಗವನ್ನ ಮಾಡುವಂತದ್ದಿದೆ. ಆದರೆ ಬೆಳೆ ಬಟ್ಟೆ ಶುಭ್ರವಾದಂತ ಸಂಕೇತವಾದಂತದ್ದಿದೆ. ಮತ್ತು ಪೂಜೆ ಪಾತ್ರೆಗಳನ್ನ ಪ್ರತಿಯೊಬ್ಬರ ಮನೆಗೂ ಸಹ ಕೊಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ, ಯಾರೇ ಮುನಿ ಮಹಾರಾಜರು ನಿಮ್ಮಲ್ಲಿ ಬಂದ್ರೆ ಆ ತಾಟಲ್ಲಿ ಊಟ ಮಾಡಬಾರ್ದು, ಬೇರೆ ಊಟ ತಿಂಡಿ ಕಾಫಿ ಅದಕ್ಕೆಲ್ಲ ಉಪಯೋಗ ಮಾಡಬಾರ್ದು. ಇನ್ನೊಮ್ಮೆ ಏನಾದ್ರೂ ಮುನಿ ಮಹಾರಾಜರು ನಿಮ್ಮಲ್ಲಿ ಬಂದ್ರೆ ನಾವು ಅಂದ್ರೆ ನೋಡ್ತೀವಿ ನಿಮ್ಮನ್ನು, ಒಂದು ವೇಳೆ ಆ ತಟ್ಟೆಯಲ್ಲಿ ಒಂದು ಚಮಚ ಹೆಚ್ಚು ಕಮ್ಮಿ ಆದ್ರೂ ಆಹಾರ ಮಾಡಂಗಿಲ್ಲ. ನಾವು ಒಂದು ಚಮಚ ಕಳೆದು ಹೋಗಿದೆ ಅಂತ ಇಟ್ಕೊಡ್ರಿ, ವಾಪಸ್ ಹೋಗ್ತೀವಿ. ನಾವು ಬಹಳ ಸರಳನವರು, ಕಡಕ್ಕೂ ಹೋಗಿ ಏನ್ ಹೇಳ್ರಿ, ಎರಡು ಸರಳ ಇರೋರು ಸರಳ, ಆದ್ರೆ ಸರಳ ಬಂದ್ರೆ ಇದ್ರೆ ಕಡಕ್ಕೂ ಆಗ್ತೀವಿ. ಹಾಗೇನೆ ಚಮಚ ಕಡಿಮೆ ಆಗಿದೆ ಅಂದ್ರೂ ಆಹಾರ ಮಾಡಂಗಿಲ್ಲ. ಅವ್ರಿಗೆ ಮಹಾರಾಜರು ಕಳೆದು ಹೋಗಿದ್ದೆ, ಕ್ಷಮ ಮಾಡ್ರಿ, ಕ್ಷಮ ಇಲ್ಲ. ಶಿಬಿರದಾಗ ಕೂತಿದ್ರಿ ನೀವು, 8 ದಿನ ಜ್ಞಾನ ಕೊಟ್ಟಾಗಿದೆ ನಿಮಗೆ. ಹಾಗೆ ದೇವಶಾಸ್ತ್ರ ಗುರುಗಳ ವಿನಯವನ್ನು ಕಲಿತಿದ್ರಿ ನೀವು. ಚಿನ್ನವಾಣಿಗೆ ಹೇಗೆ ವಿನಯ ಮಾಡಬೇಕು, ಜಿನಧರ್ಮಕ್ಕೆ ಹೇಗೆ ವಿನಯವನ್ನು ಮಾಡಬೇಕು, ಗುರುಗಳಿಗೆ ವಿನಯ ಮಾಡಬೇಕು, ಮತ್ತು ಜಿನಧರ್ಮದಲ್ಲಿ ಉಪಯೋಗ ಮಾಡುವಂತಹ ಸಾಧನೆಗಳ ಉಪಯೋಗವನ್ನು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲವನ್ನು ನಿಮಗೆ ಏನು ಮಾಡಿದ್ದಾರೆ, ಎಲ್ಲವನ್ನ ಕಲಿಸಿಕೊಟ್ಟಿದ್ದಾರೆ ವಿದ್ವಾನ್. ಅದನ್ನ ಈ ಕಡೆ ಕೇಳಿ ಈ ಕಡೆ ಬಿಡಬಾರದು. 3 ಗೊಂಬೆಗಳ ಕಥೆಯನ್ನು ಹೇಳಿದ್ರು ಸರ್ಗಳು. 3 ಗೊಂಬೆಯಲ್ಲಿ ನೀವು ಯಾವ ಗೊಂಬೆ ಆಗುವರು? 3ನೇ ಗೊಂಬೆನೋ ಮೊದಲನೇ ಗೊಂಬೆನೋ? ಮೊದಲನೇ ಗೊಂಬೆ. ಮೊದಲನೇ ಗೊಂಬೆಯ ಕಿವಿಯಲ್ಲಿ ಹಾಕಿದ ದಾರ ಎಲ್ಲಿ ಹೋಯಿತು? ಹೃದಯಕ್ಕೆ ಹೋಯಿತು. ಹಾಗಾದ್ರೆ ಸಾರ್ಥಕತೆ ಆಯ್ತು. ಏನ್ ಹೇಳ್ರಿ, ಶಿಬಿರ ಮಾಡಿದ್ದು ಸಾರ್ಥಕತೆ ಆಯ್ತು. ಒಂದ್ಸಲ ಚಪ್ಪಾಳಿಯನ್ನು ಹೊಡೆಯಲ್ಲ, ಹೃದಯದಲ್ಲಿ ಹೋದ್ರೆ ಸಾರ್ಥಕತೆ ಆಯ್ತು. ಈ ಕಡೆ ಹೋದ್ರೆ ಏನಾಯ್ತು? ಏನಿಲ್ಲ, ಪ್ರಯೋಜನ ಆಗ್ಲಿಲ್ಲ. ಹಾಗಾಗಿ ನೋಡಿ, ಪಾತ್ರೆಗಳನ್ನ ಮುನಿಗಳು ಬಂದಾಗ ಅಷ್ಟಕ ಮಾಡ್ಲಿಕ್ಕೆ ಯಾವ ರೀತಿ ಕಲಿಸಿದ್ದಾರೆ ಅದೇ ರೀತಿ ಪೂಜೆ ಪ್ರತಿಯೊಬ್ಬರು ಮಾಡಬೇಕು. ನಿಮ್ಮೆಲ್ಲರಿಗೂ ಸಹ ಮುನಿಗಳ ಪೂಜೆ ಮಾಡುವಂತದ್ದು ಮತ್ತು ಸುದ್ದಿ ಹೇಳುವಂತ ಒಂದು ಹಾಲಿಯನ್ನ ಮಾಡಿ ನಮ್ಲೇತನ ಮಾಡಿ ಎಲ್ಲರಿಗೂ ಕೊಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ವಿಚಾರಗಳು ಬಹಳ ಬರ್ತದೆ, ಮಾಡೋದವರು ಮಾಡಿಸೋದು ಕಠಿಣ ಆಗ್ತದೆ. ಮಾಡುವಂತವರಿಗೆ ನೋಡಿ, ಬಯ್ಯಾಜಿಯವರು ಶಿಬಿರಗಳನ್ನು ಮಾಡೋದಕ್ಕಾಗಿ ಎಷ್ಟು ಒದ್ದಾಟ ಮಾಡಿದ್ದಾರೆ, ಎಷ್ಟೆಲ್ಲ ಕಡೆಗೆ ಸಿಟ್ಟು ಬರ್ತದೆ, ಬಯಸ್ಕೊಂಡಿದ್ದಾರೆ, ನಮ್ಮ ಕೂಡ ಬಯಸ್ಕೊಂಡಿದ್ದಾರೆ, ಡೈರೆಕ್ಟ್ ಕಡೆಗೂ ಬಯಸ್ಕೊಂಡಿದ್ದಾರೆ. ಡೈರೆಕ್ಟ್ ಆಗಿ ಆಗ್ತಾ ಇರ್ತವೆ ನೋಡಿ. ಒಳ್ಳೆಯದನ್ನು ಮಾಡುವಾಗ ಸಾಕಷ್ಟು ಹಿಂದೆ ಮುಂದೆಗಳು ಆಗ್ತವೆ. ನಮ್ಮ ಅಜ್ಞಾನದಿಂದ ನಾವೇನು ಸರ್ವಜ್ಞರಲ್ಲ, ಕೇವಲ ಜ್ಞಾನ ಅಂತೂ ಇನ್ನೂ ಪ್ರಾಪ್ತವಾಗಲಿಲ್ಲ. ಏನಾಗ್ತದೆ, ನಮ್ಮಲ್ಲೂ ಇದಾವಲ್ಲ ಆಗದ್ವಿ ಇರೋಲ್ಲ, ಅದ್ರ ಕ್ವಾಲಿಟಿ ಹೆಚ್ಚು ಕಡಿಮೆ ಇರಬೇಕು. ಅನಂತಾನುಬಂಧಿ ಅಂತೂ ಇಲ್ಲ, ಅಪ್ರತ್ಯಾಖ್ಯಾನಿಲ್ಲ, ಪ್ರತ್ಯಾಖ್ಯಾನಿಲ್ಲ, ಸಂಜಲನ ಇರ್ತೀವಿ. ಏನಿರ್ತೀವಿ? ಸಂಜಲನ ಕ್ರೋಧ ಮಾಯ ಇರ್ತಿತ್ತು ಮುನಿಗಳಿಗೆ. ಆದ್ರ
ಯಾವ ಕ್ವಾಲಿಟಿ ಅದನ್ನೆಲ್ಲ ಮುಂದೆ ಬರುವಂತ ಕ್ಲಾಸ್ಗಳಲ್ಲಿ ಎಂತ ಜ್ಞಾನ ಪ್ರದಾನವನ್ನು ಮಾಡಲಾಗ್ತದೆ. ಕೇವಲ ಬೇಸಿಕ್ ಅಷ್ಟೇ. ಪೊಂಡಿಸನ್ ನಮ್ಮ ಮೇಘರಾಜ್ ಹೇಳಿದ್ರಲ್ಲ, ಕೇವಲ ಪೊಂಡಿಸನ್ ಅಷ್ಟೇ. ಇದರ ಮೇಲೆ ಸುಂದರವಾದಂತ ಬಿಲ್ಡಿಂಗ್ ನಿರ್ಮಾಣವಾಗ್ತದೆ. ಗೋಡೆಗಳು ಎಂತ ಗೋಡೆಗಳು ನಿರ್ಮಾಣವಾಗ್ತದೆ, ಸ್ಫಟಿಕದ ಗೋಡೆ ನಿರ್ಮಾಣವಾಗ್ತದೆ. ಇದರ ಮೇಲೆ ಮುಂದೆ ಬರುವಂತ ದಿನಗಳಲ್ಲಿ ಇಂತಹ ಸೌಭಾಗ್ಯವನ್ನ ಈಗ ಶಿಬಿರದಲ್ಲಿ ಕೂತುಕೊಂಡವರು ವಂಚಿತರಾಗಬಾರದು. 2ನೇ ಸಲದ ಶಿಬಿರವನ್ನ ಎಲ್ಲ ನಡೀತಾ ಇದೆ ಅಂತ ಶಿಬಿರಗಳಲ್ಲಿ ಅವಶ್ಯವಾಗಿ ದೂರ ಇರಲಿ ಹತ್ತಿರ ಇರಲಿ ಬಂದು ಶಿಬಿರದ ಲಾಭವನ್ನು ಪಡೆದುಕೊಂಡು ನಿಮ್ಮ ಪೊಂಡಿಸನ ಮೇಲೆ ಗೋಡೆ ನಿರ್ಮಾಣವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಏನ್ ಮಾಡ್ತಾ ಇದ್ವಿ, ನಿಮ್ಗೆ ಹೇಳ್ತಾ ಇದ್ವಿ. ಮತ್ತು ಪಾತ್ರೆಗಳನ್ನೆಲ್ಲವನ್ನು ಸಹ ಊಟಕ್ಕಾಗಿ ತಿಂಡಿಗಾಗಿ ಉಪಯೋಗ ಮಾಡಬೇಡಿ, ಪಾಪ ಆಗ್ತದೆ. ಏನಾಗ್ತದೆ? ಪಾಪವಾಗ್ತದೆ. ವಿಧಾನ ಮಾಡಲಿಕ್ಕೆ ಮತ್ತು ಮನೆಗಳು ನಿಮ್ಮಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಮಾತ್ರ ಉಪಯೋಗ ಮಾಡಬೇಕು. ಅದನ್ನು ಮತ್ತೆಲ್ಲವರ ಮನೆಯಲ್ಲಿ 2 ಮಣಿ ಯಾರು ಮಾಡಿಸಿದ್ರು, ಎಲ್ಲ ಮಣಿ ಊರೆಲ್ಲ ತಿರುಗೋದು ಬೇಡ. ಪಾಪ ಮಣಿಗೆ ಎಷ್ಟು ಗೋಳ ಆಗ್ತದೆ ನಿಮಗೇನು ಗೊತ್ತು. ಅದ್ರ ಪಾಡ ಅದಕ್ಕೆ ಎಲ್ಲರ ಮನೆಗೆ ಅದೇ ಹೋಗ್ಬೇಕು. ಹಿಂಗ ಆಗದ ಬೇಡ. ಮತ್ತೆ ಮುಂದೆ ಬರುವಂತ ದಿನಗಳಲ್ಲಿ ನೀವೇ ಎಲ್ಲರೂ ಸಹ ನವದಾ ಭಕ್ತಿಯನ್ನ ಏನ್ ಮಾಡಬೇಕು, ಪೂರ್ಣ ಕಲ್ತ್ಕೊಳ್ಬೇಕು. ಶ್ರಾವಕರ 7 ಗುಣಗಳನ್ನು ಕಲ್ತ್ಕೊಳ್ಬೇಕು. ಹಾಗೆ 32 ಅಂತರಾಯಗಳು ಯಾವ್ಯಾವ ಮನೆಗಳಿಗೆ ಆಗುವಂತದ್ದು ಗೊತ್ತಿದೆ ನಿಮ್ಗೆ. ಮುಂದೆ ದಿನಗಳಲ್ಲಿ ಸಮಯ ಕಡಿಮೆ, ಕಲಿಸೋದು ಹೇಗೆ ಮಹಾರಾಜ? ನಾವು 6 ದಿನ ಮಾಡ್ಬೇಕಂದ್ರು 2 ದಿನ ಮಾಡ್ಲಿಕ್ಕೆ ಶಿಬಿರ ಅಂತಿದ್ರು. 2 ದಿನ ಶಿಬಿರ ಮಾಡಕ್ ಗೊತ್ತಾಯ್ತಲ್ಲ ನಿಮಗೆ? 2 ದಿನ ಶಿಬಿರ ಮಾಡಕ್ ಆಗಲ್ಲ ಅನ್ನೋದು ಗೊತ್ತಾಗ್ತಲ್ಲ ನಿಮಗೆ? ನಾವು ಹೇಳಿದ್ರೆ ಗೊತ್ತಾಗಂಗಿಲ್ಲ. ನೋಡ್ರಿ ಸರ್ ಹೇಳಿದ್ರು, ಇಡ್ಲಿ ತಿನ್ನಲ್ಲ, ಒಂದು ದೋಸೆ ತಿನ್ನಲ್ಲ, ಮುಗಿತಾಯ್ತ ನೋಡ್ರಿ. ಹಿಂಗ ಆಗಂಗಿಲ್ಲ. ಈಗ ನಿಮಗ ಜ್ಞಾನದ ಏನಾಗ್ತದೆ, ಇನ್ನೂ ಆಸೆ ಇದೆ, ಇನ್ನೂ ತಿಳ್ಕೋಬೇಕು. ಅದ್ರ ಸಮಯ ಕೊಡ. 32 ಅಂತರಾಯಗಳಿವೆ ಮನೆಗಳಿಗೆ, 46 ದೋಷಗಳಿದಾವೆ. ಏನಿದಾವೆ? ಅದರಿಂದ ರಹಿತವಾಗಿ ಮುನಿ ಮಹಾರಾಜರು ಆಹಾರವನ್ನು ಗ್ರಹಣೆ ಮಾಡ್ತಾರೆ. ನಾವು ಭಕ್ತಿ ಪೂರ್ವಕವಾಗಿ 7 ಗುಣಗಳುಳ್ಳವರಾಗಿ, 7 ಗುಣಗಳು ಇರಬೇಕು ಶ್ರಾವಕರಲ್ಲಿ. ಅವೆಲ್ಲ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕಲ್ತ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ಮೂಡಬೇಕು. ಆವಾಗ ನಿಮ್ಮ ಜೀವನ ಸಾರ್ಥಕತೆಯಾಗ್ತದೆ. ಜಿನಧರ್ಮದಲ್ಲಿ ಜನ್ಮ ಪಡೆದಿದ್ರಿ, ಜಿನವಾಣಿಯನ್ನು ಪಾನವನ್ನು ಮಾಡಿ. ಮತ್ತೆ ನೋಡ್ರಿ, ಇಲ್ಲಿ ಧರ್ಮ ಪರೀಕ್ಷೆ ಎನ್ನುವಂತ ಒಂದು ಪುಸ್ತಕವನ್ನು ಇಲ್ಲಿದೆ. ಮನೆಗೆ ಒಬ್ಬರಂತೆ ಪೂಜೆ ಪಾತ್ರೆ ಯಾರ್ಯಾರು ಲಭ್ಯವಾಗಿದೆ ಅಂತವ್ರು ಶಿಬಿರ ಕೂಟ ಇದ್ದವರಿಗಿಲ್ಲ ಅಂತವರು ಆ ಮನೆಯ ಮಂದಿ ಎಲ್ಲರೂ ಈಗಾಗಲೇ ಕೊಟ್ಟವರು ಬೇಡ, ಕೊಡದಿದ್ದವರು ನಮ್ಮ ಕಡೆಗೆ ಬರಬೇಕು. ಬಂದು ಈ ಪುಸ್ತಕ ತಗೊಳ್ಬೇಕು. ಒಂದೇನು ತಗೊಳ್ಬೇಕು, ನಿಮ್ಗೆ ಇಷ್ಟ ಇರೋ ವಸ್ತುವನ್ನು ತ್ಯಾಗ ಮಾಡಬೇಕು. ಇದು ಮುಗಿಯೋ ತನಕ ಏನ್ ಮಾಡ್ಬೇಕು ಹೇಳ್ರಿ? ನಿಮಗೆ ಅತಿ ಇಷ್ಟವಾದ ವಸ್ತುವನ್ನ ಈ ಪುಸ್ತಕ ಮುಗಿಯುವ ತನಕ ತ್ಯಾಗ ಮಾಡಬೇಕು. ಏನ್ ಮಾಡಬೇಕು? ತ್ಯಾಗ ಮಾಡಬೇಕು. 3 ತಿಂಗಳೊಳಗೆ ಮುಗಿಸಬೇಕು. ಮುಗಿಸಿ ನಮಗೆ ತಂದು ಕೊಡಬೇಕು. ಏನ್ ಮಾಡಬೇಕು? ನಿಮ್ಮಲ್ಲಿ ಗೋಡ್ರೇಜ್ ಗಿಡಕ್ಕೆ ನಾವು ಪುಸ್ತಕ ಕೊಡಂಗಿಲ್ಲ. ಏನ್ ಮಾಡಂಗಿಲ್ಲ? ನಿಮ್ಮಲ್ಲಿ ಇಡಕ್ ಕೊಡಂಗಿಲ್ಲ, ಮಕ್ಕಳ ಕೈಲಿ ಆಡಕ್ ಕೊಡಂಗಿಲ್ಲ. ನಾವು ಹೆಂಗ್ ಕೊಟ್ಟಿದೀವ ಹಂಗೆ ಬರ್ಬೇಕು ವಾಪಸ್. ಮುರಿದು ಬರೆದು ಬಂದ್ ಗೊತ್ತಾಗ್ತಿದೆ ನಿಮಗೆ ಎಷ್ಟು ವಿನಯ ದಿನವಾಣಿ ಮಾಡ್ತೀರಿ ನೀವನ್ನು. ನಾವು ಕೊಟ್ಟಂತ ದಿನವಾಣಿ ಹೇಗಿದೆಯೋ ಹಾಗೆ ಬರಬೇಕು. ತಗೊಂಡು ಹೋದವರು ಮೊದಲ ಕವರ್ ಹಾಕಿ ಇದಕ್ಕೆ, ಆಮೇಲೆ ಸ್ವಾಧ್ಯಾಯ ಶುರು ಮಾಡಿ. ಏನ್ ಮಾಡ್ರಿ? ಮತ್ತ ಎಲ್ಲೂ ಮಣ್ಣು ಹತ್ತಿರಬಾರ್ದು, ಗಲೀಜಾಗಿರ್ಬಾರ್ದು, ಹರಿದಿರಬಾರ್ದು. ವಾಪಸ್ ನಮ್ಮ ಕೈಗೆ ಬರಬೇಕು. ಅವಾಗ ಗೊತ್ತಾಗ್ತದೆ ನಿಮ್ಮ ವಿನಯ ಎಷ್ಟು ಅನ್ನೋದು. ಇದನ್ನೆಲ್ಲರೂ ಓದ್ಬೇಕು. ಇದನ್ನ 3 ತಿಂಗಳಲ್ಲಿ ಮುಗಿಸಿ ವಾಪಸ್ ತಂದು ಕೊಡಬೇಕು. ಅಂತವ್ರು ಯಾರಿದ್ದೀವಿ? ಶಿಬಿರಾರ್ಥಿಗಳು. ಮನೆಗೆ ಒಂದು ಪುಸ್ತಕ ಅಷ್ಟೇ ಕೊಡ್ತೀವಿ. ಅದನ್ನ ಓದ್ಕೊಂಡು ಅದು ವಾಪಸ್ ತಂದು ಕೊಡುವಂತದ್ದು. ಮತ್ತು ಎಲ್ಲಾ ಶಿಬಿರಾರ್ಥಿಗಳು ಸಾಮೂಹಿಕವಾದ ನಿಯಮವನ್ನು ಕೊಡ್ತಾ ಇದ್ದೀವಿ. ಶಿಬಿರದಲ್ಲಿ ನೀವು ಕೂತ್ಕೊಂಡಿರೋದ್ರಿಂದ ಪ್ರತಿದಿನ ನೀವು ಒಂದು ಕಡಿಮೆ ಅಂದ್ರೆ 30 ನಿಮಿಷ ಸ್ವಾಧ್ಯಾಯ ಮಾಡುವಂಥದ್ದು. ಏನ್ ಮಾಡುವಂಥದ್ದು? ಸ್ವಾಧ್ಯಾಯವನ್ನು ಮಾಡುವಂಥದ್ದು. ಸ್ವಾಧ್ಯಾಯ ಅಂದ್ರೆ ಪುಸ್ತಕ ಓದ್ಬೇಕು, ಸ್ತುತಿ ಸ್ತೋತ್ರ ಮಾಡ್ತಿರೋದಲ್ಲ. ಏನ್ ಮಾಡ್ಬೇಕು? ಶಾಸ್ತ್ರಗಳನ್ನು ಓದ್ಬೇಕು. ಎಲ್ಲರೂ ಓದ್ತಿರಲ್ಲ, ಓದಕ್ ಬರೋ ಕೈ ಎತ್ತಿ. 30 ನಿಮಿಷ ದಿನವಾಣಿಯನ್ನು ಅಧ್ಯಯನ ಮಾಡ್ಲಿಕ್ಕೆ ನಿಯಮ ತಗೊಳ್ತಿರಲ್ಲ ಶಿಬಿರಾರ್ಥಿಯರು ಎಲ್ಲರೂ ಬಂತು. ಬೇರೆಯವರು ತಗೊಳ್ಬೋದು, ನಡೀತಿ. ಉಳಿದಿದ್ದರು ತಗೊಳ್ಬೋದು, ನಡೀತಿ. ನಡೀತಿತ್ತಲ್ಲ.
ಆಯ್ತು. ಮತ್ ನೋಡ್ರಿ ಹೀಗಾಗಿ ಮತ್ತ ಯಾರಿಗೆ ಒಂದು ತಗೊಳ್ಬೋದಿಲ್ಲಿ ಮುಂದಿನ ಶಿಬಿರಗಳೆಲ್ಲ ಆಗ್ತದೆ ಗೊತ್ತಾಗ್ತದೆ. ಈ ಶಿಬಿರಕ್ಕಾಗಿ ಎಲ್ಲಾ ರೀತಿಯನ್ನ ಎಲ್ಲಾ ಸಹಕಾರಗಳನ್ನು ಕೊಟ್ಟಂತ ಎಲ್ಲರಿಗೂ ಸಹ ಏನಾಗ್ತದೆ ಜ್ಞಾನ ವೃದ್ಧಿ ಆಗ್ಲಿ ಮತ್ತೆ ಅವರೆಲ್ಲ ಆತ್ಮ ಕಲ್ಯಾಣವಾಗ್ಲಿ. ಮತ್ತೆ ನೋಡ್ರಿ ಈ ಶಿಬಿರಕ್ಕೆ ಈ ರೀತಿಯಾದ ಶಿಬಿರಗಳು ಮುಂದೆ ನಡೀತಾ ಹೋಗ್ಬೇಕಂದ್ರೆ ಮುಂದಿನ ಶಿಬಿರಗಳಲ್ಲಿ ವಿಶೇಷವಾದಂತಹ ವ್ಯವಸ್ಥೆಗಳಾಗಬೇಕು. ಸಂಘದಲ್ಲಿ ಎಲ್ಲರೂ ಧರ್ಮ ಪ್ರಭಾವನೆಗಾಗಿ ಯಾರಿಗೆ ಈ ರೀತಿ ಧರ್ಮ ಪ್ರಭಾವನೆ ಮಾಡಬೇಕು ಆಗಬೇಕು ಅನ್ನೋಂತ ಭಾವ ಇದೆ ಅಂತವರು ಸಂಘಕ್ಕೆ ತಮ್ಮ ಕೈಲಾದಂತಹ ಧನ ಸಹಾಯವನ್ನ ಮಾಡಬಹುದು. ಇವತ್ತು ದಾನವನ್ನ ಮಾಡುವಂತದನ್ನ ನಿಯಮವನ್ನು ಕೊಟ್ಟಿದ್ವಿ. ಸಂಜ್ಞಾನ ಸಂಸ್ಕಾರ ಸಂಘ ಜಿನ ಧರ್ಮದ ಪ್ರಭಾವನೆ ಕೊಡಬಹುದು, ಜಿನಮಂದಿರ ನಿರ್ಮಾಣ ಮಾಡಿ ಕೊಡಬಹುದು, ಮುನಿ ನಿವಾಸ ನಿರ್ಮಾಣ ಮಾಡಿ ಕೊಡಬಹುದು. ಎಲ್ಲರೂ ಸಹ ವಾಗ್ದಾನವನ್ನ ಮಾಡಬಹುದು. ಮುನಿ ನಿವಾಸದ ವಾಗ್ದಾನವನ್ನ ಯಾರ ಕಡೆಗೆ ಹುಡುಗರ ಕಡೆಗೆ ಬರ್ಸ್ಬಹುದು. ಯಾರ್ಯಾರು ನೀವು ಎಷ್ಟೆಷ್ಟು ಮಾಡ್ತೀವಿ ಸಂಜೆ ಭಕ್ತಿ ಟೈಮಲ್ಲಿ ಹೇಳಬಹುದಲ್ಲ ಯಾರ್ಯಾರು ಎಷ್ಟು ಕೊಡ್ತೀವಿ ಅನ್ನೋದನ್ನೆಲ್ಲ. ಅಹಿಂಸಾ ಪರಮೋ ಧರ್ಮಕ್ಕೆ ಎಲ್ಲರಿಗೂ ಮಂಗಲ್ ಆಶೀರ್ವಾದ. ಸ್ವಲ್ಪ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ ಒಂದು ನಿಮಿಷ. ಇನ್ನು ಪಾತ್ರಕ್ಷಣ ಮತ್ತು ಶಾಸ್ತ್ರದಾನ ಮಾಡೋದು